ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳನ್ನ ಈ ಸೆಷನ್ ಇಂದ ನಾನು ಮತ್ತೆ ಮುಂದುವರಿಸ್ತಾ ಇದ್ದೇನೆ. ಸೊ ಮೊದಲ ಸೆಷನ್ ಅಲ್ಲಿ ಐ ಹ್ಯಾವ್ ಟೇಕನ್ ಅ ವೆರಿ ಗುಡ್ ನ್ಯೂಸ್. ಅದೇನು ಅಂದ್ರೆ ಸಾರನಾಥ ಭಾರತ ದೇಶದಿಂದ ಯುನೆಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಗೆ 45ನೇ ತಾಣವಾಗಿ ಸೇರಲ್ಪಟ್ಟಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಯುನೆಸ್ಕೋಗೆ ಸೇರಿರ್ತಕ್ಕಂಥ ತಾಣಗಳ ಬಗ್ಗೆ ಯಾವುದೇ ಪರೀಕ್ಷೆ ಆಗ್ಲಿ ಪ್ರಶ್ನೆಗಳು ಬರ್ತಕ್ಕಂಥದ್ದು ಖಚಿತವಾಗಿರುತ್ತೆ. ಇವನ್ ನೀವು ಲಾಸ್ಟ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಅನ್ನ ತೆಗೆದುಕೊಂಡ್ರು ಕೂಡ ಅಸ್ಸಾಂನ ಮೊಯ್ಡಮ್ಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಎಲ್ಲಾ ಪರೀಕ್ಷೆಗಳಲ್ಲೂ ಆಗಿರುತ್ತೆ. ಸೊ ಈ ವರ್ಷ ನಡೀತಕ್ಕಂಥ ಪರೀಕ್ಷೆಗಳಲ್ಲಿ ಶಿವಾಜಿ ಕೋಟೆಗಳು, ಫೋರ್ಟ್ಸ್ ಆಫ್ ಶಿವಾಜಿ ಆಗಿರ್ಬೋದು, ಸಾರನಾಥ ಆಗಿರ್ಬೋದು, ಕಂಪಲ್ಸರಿ ಬರ್ತಕ್ಕಂಥ ಪ್ರಶ್ನೆಗಳಾಗಿರುತ್ತೆ. ಸೊ ಇದರ ಜೊತೆಗೆ ನಮ್ಮ ಒಂದು ಸಿಲೆಬಸ್ ಕಾಪಿಯಲ್ಲಿ ವೆದರ್ ಇಟ್ ಈಸ್ ಕೆಇಎ ಅಥವಾ ಕೆಪಿಎಸ್ಸಿ ಕರ್ನಾಟಕಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಇನ್ ದಿಸ್ ಕಾಂಟೆಕ್ಸ್ಟ್ ನಾನು ಈ ಯುನೆಸ್ಕೋವನ್ನ ಡಿಸ್ಕಸ್ ಮಾಡುವ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರದೇಶಗಳು ಯಾವ್ದ್ಯಾವ್ದು, ಅವುಗಳ ಪ್ರಾಮುಖ್ಯತೆ ಏನು, ವರ್ಷಗಳು, ಇದೆಲ್ಲ ಕೂಡ ನಮಗೆ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥದ್ದು. ಸೊ ಅದನ್ನು ಕೂಡ ಈ ಒಂದು ಸೆಷನ್ ಅಲ್ಲಿ ಒನ್ ಶಾರ್ಟ್ ವಿಡಿಯೋ ಆಗಿ ನಾನು ಇಲ್ಲಿ ಕಂಪ್ಲೀಟ್ ಮಾಡ್ತೇನೆ. ಅದ್ರ ಜೊತೆಗೆ ಸಾರನಾಥಕ್ಕೆ ಸಂಬಂಧಪಟ್ಟಂತೆ ಐತಿಹಾಸಿಕ ಮಹತ್ವ ಏನಿದೆ, ಸೊ ಅದನ್ನು ಕೂಡ ನಮಗೆ ಕೇಳ್ತಕ್ಕಂಥ ಎಲ್ಲ ಸಾಧ್ಯತೆ ಇರುತ್ತೆ. ಸೊ ಅದರಿಂದ ಎಲ್ಲ ಮಾಹಿತಿಯನ್ನ ಒಂದು ಸೆಷನ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದು ಸಾರನಾಥ ಭಾರತ ದೇಶದ 45ನೇ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿ ಈಗ ಡೆಸಿಗ್ನೇಟ್ ಮಾಡಲಾಗಿರುತ್ತೆ. ಸೊ ಈ ಒಂದು ಎಡಿಷನ್ ಅನ್ನ ಮಾಡಿರುವ ಕಾರಣದಿಂದ ನಮ್ಮ ಭಾರತ ದೇಶದಲ್ಲಿ ಈಗ ಯುನೆಸ್ಕೋ ತಾಣಗಳ ಸಂಖ್ಯೆ 45ಕ್ಕೆ ಏರಿಕೆ ಆಗಿರುತ್ತೆ. ನೋಡಿ, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಆಸ್ ಆನ್ ಆಗಸ್ಟ್ ಮಂತ್ ನ ದಿನಾಂಕದವರೆಗೆ, ಆಗಸ್ಟ್ ತಿಂಗಳವರೆಗೆ ನಮ್ಮ ಭಾರತ ದೇಶದಲ್ಲಿ ಈಗ 45 ಯುನೆಸ್ಕೋ ಪಾರಂಪರಿಕ ತಾಣಗಳಿದ್ದಾವೆ. ಅದರಲ್ಲಿ 37 ಆರ್ ಕಲ್ಚರಲ್, 37 ನಾವು ಸಾಂಸ್ಕೃತಿಕ ತಾಣಗಳು ಅಂತ ಹೇಳ್ತೇವೆ. 7 ನಾವು ನ್ಯಾಚುರಲ್ ಅಥವಾ ನೈಸರ್ಗಿಕ ತಾಣಗಳು ಅಂತ ಹೇಳ್ತೇವೆ. 1 ನಾವು ಮಿಕ್ಸ್ಡ್ ಅಥವಾ ಮಿಶ್ರ ತಾಣ ಅಂತ ಹೇಳ್ಬೋದಾಗಿರುತ್ತೆ. ಹಾಗಿದ್ರೆ ನ್ಯಾಚುರಲ್ ಹೆರಿಟೇಜ್ ಸೈಟ್ಸ್ ಯಾವುದು, ಇದನ್ನ ಮಾತ್ರ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಮಿಕ್ಸ್ಡ್ ಯಾವುದು ಅಂತ ಹೇಳ್ತೇನೆ. ಅಂಡ್ ಮುಂದೆ ನಾನು ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಥಳಗಳನ್ನ ಉಲ್ಲೇಖ ಮಾಡಿದ ನಂತರ ಸಾರನಾಥದ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಸೊ ನ್ಯಾಚುರಲ್ ಸೈಟ್ಸ್ ಯಾವ್ದು ಅಂದ್ರೆ ವೆಸ್ಟರ್ನ್ ಘಾಟ್ಸ್ ನಮ್ಮ ಕರ್ನಾಟಕಕ್ಕೂ ಕೂಡ ಸಂಬಂಧಿಸಿರುತ್ತೆ. ಅದಾದ್ಮೇಲೆ ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ಆಗುತ್ತೆ, ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್, ನಂದಾದೇವಿ ಅಂಡ್ ವ್ಯಾಲಿ ಆಫ್ ಫ್ಲವರ್ಸ್ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು, ಮಾನಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಕಾಜಿರಂಗ ನ್ಯಾಷನಲ್ ಪಾರ್ಕ್ ಮತ್ತೆ ಸುಂದರ್ಬನ್ ನ್ಯಾಷನಲ್ ಪಾರ್ಕ್. ಈ 7 ನಾವು ನ್ಯಾಚುರಲ್ ಅಂತ ಕರಿತೇವೆ. ನ್ಯಾಚುರಲ್ ಅಂತ ಯಾಕೆ ಕರಿತೀವಿ ಅಂದ್ರೆ, ಸೊ ಅದು ನೈಸರ್ಗಿಕವಾಗಿ ಕ್ರಿಯೇಟ್ ಆಗಿರ್ತಕ್ಕಂಥದ್ದು, ಅದು ಮಾನವ ನಿರ್ಮಾಣದಿಂದ ಮಾಡಲ್ಪಟ್ಟಕ್ಕಂತ ಒಂದು ಪ್ರದೇಶ ಆಗಿರೋದಿಲ್ಲ. ಅಂಡ್ ಮಿಕ್ಸ್ಡ್ ಯಾವುದು ಅಂದ್ರೆ ಸಿಕ್ಕಿಂ ನಲ್ಲಿರ್ತಕ್ಕಂಥ ಕಾಂಚನಜುಂಗ ಏನಿರುತ್ತೆ, ಇದರಲ್ಲಿ ಕಲ್ಚರಲ್ ಫ್ಯಾಕ್ಟರ್ಸ್ ಕೂಡ ಬರುತ್ತೆ, ನ್ಯಾಚುರಲ್ ಫ್ಯಾಕ್ಟರ್ಸ್ ಕೂಡ ಬರುತ್ತೆ. ಅದರಿಂದ ಇದನ್ನ ನಾವು ಮಿಕ್ಸ್ಡ್ ಹೆರಿಟೇಜ್ ಸೈಟ್ ಅಂತ ಕರಿತೇವೆ. ಇನ್ನು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಹೆರಿಟೇಜ್ ಸೈಟ್ಗಳು ಎಷ್ಟು ಅಂದ್ರೆ 3+1, 3+1 ನಮ್ಮ ಕರ್ನಾಟಕದಲ್ಲಿ ಇರುತ್ತೆ. ಯಾಕೆ ನಾವಿಲ್ಲಿ 3+1 ಅಂತ ಮೆನ್ಷನ್ ಮಾಡ್ತೇವೆ, ಇದಕ್ಕೆ ಕಾರಣ ಏನು ಅಂದ್ರೆ ನೋಡಿ, ಪಟ್ಟದ ಕಲ್ಲು ಇದನ್ನ 1987ರಲ್ಲಿ ಡೆಸಿಗ್ನೇಟ್ ಮಾಡಲಾಗುತ್ತೆ. ಸೊ ಪಟ್ಟದ ಕಲ್ಲನ್ನ 1987ರಲ್ಲಿ ಡೆಸಿಗ್ನೇಟ್ ಮಾಡಲಾಗಿರುತ್ತೆ. ಸೊ ಇದು ನಮ್ಮ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಈ ಒಂದು ಸ್ಥಳದ ಮಹತ್ವ ಏನು ಅಂದ್ರೆ, ಚಾಲುಕ್ಯರ ವಾಸ್ತುಶಿಲ್ಪ ನಾಗರ ಮತ್ತು ದ್ರಾವಿಡ ಶೈಲಿ ಎರಡು ಕೂಡ ಸಮ್ಮಿಳನವನ್ನ ಹೊಂದಿರುತ್ತೆ. ಈ ಪ್ರಾಮುಖ್ಯತೆ ಕೂಡ ನಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಒಂದು ಜಿಲ್ಲೆ ಕೇಳ್ತಾರೆ, ಇನ್ನೊಂದು ವರ್ಷ ಕೇಳ್ತಾರೆ. ಈ ಒಂದು ಪ್ರದೇಶದ ಪ್ರಾಮುಖ್ಯತೆಯನ್ನ ಕೂಡ ನಮ್ಗೆ ಕೇಳ್ತಾರೆ. ಸೊ ಇದು ಚಾಲುಕ್ಯರ ಆರ್ಕಿಟೆಕ್ಚರ್ ಅನ್ನ ಹೊಂದಿರುತ್ತೆ. ಅಂಡ್ ಈ ಒಂದು ಶೈಲಿ ಅಥವಾ ಸ್ಟೈಲ್ ಅಂತ ನಾವೇನ್ ಹೇಳ್ತೇವೆ, ಸೊ ಇದು ನಾಗರ ಮತ್ತು ದ್ರಾವಿಡ ಶೈಲಿಯನ್ನ ಹೊಂದಿರತಕ್ಕಂತ ಒಂದು ಪ್ರದೇಶ ಅಥವಾ ಪಟ್ಟದ ಕಲ್ಲು ಇದಾಗಿರುತ್ತೆ. ಸೊ ಎರಡನೇದನ್ನ ನಾವು ಹಂಪಿ ಅಂತ ಕರಿತೇವೆ. ಸೊ ಇದನ್ನ 1986 ಅಲ್ಲಿ ಇದನ್ನ ಡೆಸಿಗ್ನೇಟ್ ಮಾಡಲಾಗಿರುತ್ತೆ. ಸೊ ಇದು ನಮ್ಮ ಕರ್ನಾಟಕದ ವಿಜಯನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಸೊ ಇದರ ಒಂದು ಐತಿಹಾಸಿಕ ಮಹತ್ವ ಏನು ಅಂದ್ರೆ, ವಿಜಯನಗರ ಸಾಮ್ರಾಜ್ಯದ ಅವಶೇಷಗಳು, ರಿಲಿಕ್ಸ್ ಆಫ್ ವಿಜಯನಗರ ಡೈನಾಸ್ಟಿಯನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ದ್ರಾವಿಡ ದೇವಾಲಯಗಳನ್ನ ಹೊಂದಿರತಕ್ಕಂತ ಒಂದು ಪ್ರದೇಶವಾಗಿರುತ್ತೆ. ಸೊ ಇದಾದ ನಂತರ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಹೊಯ್ಸಳರ ಪವಿತ್ರ ಸಮೂಹ ಅಂತ ಹೇಳ್ತೇವೆ. ಸೊ ಇದಿರ್ತಕ್ಕಂಥದ್ದು ಹಾಸನ ಜಿಲ್ಲೆಯಲ್ಲಿ ಬೇಲೂರು, ಹಳೆಬೀಡು, ಸೋಮನಾಥಪುರ ದೇವಾಲಯಗಳು ಮತ್ತೆ ಸಂಕೀರ್ಣವಾದ ಕಲ್ಲಿನ ಕೆತ್ತನೆಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ಇಂಟ್ರಿಗೇಟ್
ಸ್ಟೋನ್ ಕಾರ್ವಿಂಗ್ಸ್ ಅನ್ನ ಹೊಂದಿರತಕ್ಕಂತ ಒಂದು ಪ್ರದೇಶವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ಬಹಳ ಇತ್ತೀಚೆಗೆ 2023ರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಇನ್ನ ಕೊನೆಯದು ಯಾವುದು ಅಂದ್ರೆ ಇದು +1 ಅಂತ ಹೇಳಿದ್ನಲ್ವಾ. ಯಾಕೆ ಇದನ್ನ ನಾವು +1 ಅಂತ ಸಪರೇಟ್ ಆಗಿ ಮೆನ್ಷನ್ ಮಾಡ್ತೀವಿ ಅಂದ್ರೆ, ಸೊ ಈ ಪಶ್ಚಿಮ ಘಟ್ಟಗಳು ಅಂತಕ್ಕಂಥದ್ದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇದು ಬೇರೆ ರಾಜ್ಯಗಳಿಗೂ ಕೂಡ ಸ್ಪ್ರೆಡ್ ಆಗಿರ್ತಕ್ಕಂಥ ಒಂದು ಅರಣ್ಯ ಪ್ರದೇಶವಾಗಿರುತ್ತೆ. ಸೊ ವೆಸ್ಟರ್ನ್ ಘಾಟ್ಸ್ ಅನ್ನ 2012ರಲ್ಲಿ 2012 ಅಲ್ಲಿ ಡೆಸಿಗ್ನೇಟ್ ಮಾಡಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಪ್ರದೇಶ ಕೇವಲ ಕರ್ನಾಟಕ ರಾಜ್ಯಕ್ಕೆ ಮಾತ್ರವಲ್ಲ, ಸೊ ಇದು ಬೇರೆ ನಮ್ಮ ನೆರೆಯ ರಾಜ್ಯಗಳಿಗೂ ಕೂಡ ಸಂಬಂಧ ಹೊಂದಿರತಕ್ಕಂಥದ್ದು. ಆ ನೆರೆಯ ರಾಜ್ಯಗಳು ಯಾವ್ದಾವ್ದು ಅಂದ್ರೆ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕೇರಳ ಮತ್ತು ತಮಿಳುನಾಡಿಗೂ ಕೂಡ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರದೇಶವಾಗಿರೋದ್ರಿಂದ ಸೊ ಇದನ್ನ ಸಪರೇಟ್ ಆಗಿ ನಾವು ಹೇಳ್ತಕ್ಕಂಥದ್ದು. ಅಲ್ಲಿಗೆ 3 ಕಲ್ಚರಲ್ ಇರುತ್ತೆ, ಒಂದು ನ್ಯಾಚುರಲ್ ಇರುತ್ತೆ. ಈ 3 ಕಲ್ಚರಲ್ ಏನಿದಾವೆ ಇದು ಕಂಪ್ಲೀಟ್ ಆಗಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಈ ನ್ಯಾಚುರಲ್ ಏನಿದೆ ಇದು ಕರ್ನಾಟಕ ಮತ್ತೆ ಇತರ ರಾಜ್ಯಗಳಿಗೂ ಕೂಡ ಸಂಬಂಧಪಟ್ಟಿರ್ತಕ್ಕಂಥ ಹೆರಿಟೇಜ್ ಸೈಟ್ ಆಗಿರುತ್ತೆ. ನಮ್ಗೆ ಕ್ರೊನಾಲಜಿ ಕೇಳಿದಾಗ, ಕಾಲಾನುಕ್ರಮವನ್ನ ಕೇಳಿದಾಗ ಹಂಪಿ ವಾಸ್ ಡೆಸಿಗ್ನೇಟೆಡ್ ಫಸ್ಟ್ 1986ರಲ್ಲಿ, ದೆನ್ 87 ಅಲ್ಲಿ ನಮ್ಗೆ ಪಟ್ಟದಕಲ್ಲು ಬರುತ್ತೆ, 2012 ಅಲ್ಲಿ ಥರ್ಡ್ ಒನ್ ಪಶ್ಚಿಮ ಘಟ್ಟಗಳು ಬರುತ್ತೆ. ಅದಾದ್ಮೇಲೆ 4ನೇ ಸ್ಥಾನದಲ್ಲಿ ನಾವು ಹೊಯ್ಸಳರ ಪವಿತ್ರ ಸಮೂಹಗಳು ಅಥವಾ ಎನ್ಸೆಂಬಲ್ಸ್ ಆಫ್ ಹೊಯ್ಸಳ ಅಂತ ನಾವು ಕರೀತೇವೆ. ಸೊ ಇಷ್ಟು ಈ ಒಂದು ಕರ್ನಾಟಕದ ಹೆರಿಟೇಜ್ ಸೈಟ್ ಗಳಿಗೆ ಸಂಬಂಧಪಟ್ಟಂತೆ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇನ್ನು ಈ ಹೆರಿಟೇಜ್ ಸೈಟ್ ನ ಜೊತೆಗೆ ಈ ಟೆಂಟೇಟಿವ್ ಲಿಸ್ಟ್ ಅಂತ ಕೂಡ ಒಂದು ಬರುತ್ತೆ, ಇನ್ನೊಂದು ಬರುತ್ತೆ, ಅದನ್ನ ನಾವು ತಾತ್ಕಾಲಿಕ ಪಟ್ಟಿ ಅಂತ ಕೂಡ ಕರಿತೇವೆ. ಸೊ ಟೆಂಟೇಟಿವ್ ಲಿಸ್ಟ್ ಅಂದ್ರೆ ಏನು? ಟೆಂಟೇಟಿವ್ ಲಿಸ್ಟ್ ಅಂದ್ರೆ ಯಾವುದೇ ಒಂದು ಸ್ಥಳವನ್ನ ಮೇನ್ ಪಟ್ಟಿಗೆ, ಪ್ರಮುಖ ಪಟ್ಟಿಗೆ ಸೇರಿಸುವ ಮುಂಚೆ ಒಂದು ಟೆಂಪರರಿ ಲಿಸ್ಟ್ ಅಂತ ಮಾಡ್ತಾರೆ. ಹಾಗಿದ್ರೆ ಕರ್ನಾಟಕದಲ್ಲಿ ತಾತ್ಕಾಲಿಕ ಪಟ್ಟಿಯಲ್ಲಿರ್ತಕ್ಕಂಥ ಪ್ರದೇಶಗಳು ಯಾವುದು ಅದನ್ನ ಕೂಡ ನಾವಿಲ್ಲಿ ನೋಡೋದಾದ್ರೆ, ಸೊ ಮೊದಲನೇದು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಡೆಕ್ಕನ್ ಸುಲ್ತಾನರ ಕೋಟೆಗಳು ಮತ್ತು ಸ್ಮಾರಕಗಳು, ಮಾನ್ಯುಮೆಂಟ್ಸ್ ಅಂಡ್ ಫೋರ್ಟ್ಸ್ ಆಫ್ ಡೆಕ್ಕನ್ ಸುಲ್ತಾನೇಟ್. ಸೊ ಇದರ ವಿಶೇಷತೆ ಏನು ಅಂದ್ರೆ ಇದು ಬೀದರ್, ಬಿಜಾಪುರ, ಕಲಬುರಗಿ ಎಲ್ಲಾ ಜಿಲ್ಲೆಗಳಿಗೂ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪವನ್ನ ನಾವು ನೋಡ್ಬೋದಾಗಿರುತ್ತೆ. ಬಹುಮನಿ ಮತ್ತು ಆದಿಲ್ ಶಾರ ರಾಜವಂಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ರಚನೆಗಳನ್ನ ತಾತ್ಕಾಲಿಕ ಪಟ್ಟಿಯಲ್ಲಿರುತ್ತೆ. ಇದು ಮುಂದೊಂದು ದಿನ ಮೇನ್ ಪಟ್ಟಿಗೆ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಎರಡನೇದು ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥದ್ದು ವಿಕಾಸ ಐಹೊಳೆ ಬಾದಾಮಿ ಪಟ್ಟದಕಲ್. ಸೊ ದೇವಾಲಯದ ವಾಸ್ತುಶಿಲ್ಪದ ವಿಕಾಸ. ಸೊ ಅದು ಐಹೊಳೆ, ಬಾದಾಮಿ ಮತ್ತು ಪಟ್ಟದಕಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಿಂದೂ ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತೇವೆ, ಅಂದ್ರೆ ಕ್ರೇಡಲ್ ಆಫ್ ಹಿಂದೂ ಟೆಂಪಲ್ ಆರ್ಕಿಟೆಕ್ಚರ್ ಅಂತ ಕರೀತೇವೆ. ಸೊ ಇದು ಕೂಡ ನಮ್ಮ ಕರ್ನಾಟಕದಿಂದ ತಾತ್ಕಾಲಿಕ ಪಟ್ಟಿಯಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಇನ್ನು ಹಿರೇಬೆಣಕಲ್ ಮೆಗಾಲಿಥಿಕ್ ತಾಣ, ಇದು ನಮ್ಮ ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಸೊ ಇದು ದಕ್ಷಿಣ ಭಾರತದ ಅತಿ ದೊಡ್ಡ ನೆಕ್ರೋಪೋಲಿಸ್ ಮತ್ತೆ ಕಬ್ಬಿಣ ಯುಗದ ಸಮಾಧಿಗಳನ್ನ ಹೊಂದಿರುತ್ತೆ. ನಾವು ವಾಟ್ ಯು ಮೀನ್ ಬೈ ನೆಕ್ರೋಪೋಲಿಸ್? ನೆಕ್ರೋಪೋಲಿಸ್ ಅಂದ್ರೆ ಈ ರಾಯಲ್ ಫ್ಯಾಮಿಲಿಯಲ್ಲಿ ನಿಧನರಾಗಿರ್ತಕ್ಕಂಥವ್ರನ್ನ ಸಮಾಧಿ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಅದನ್ನ ನಾವು ನೆಕ್ರೋಪೋಲಿಸ್ ಅಂತ ಕರಿತೇವೆ. ಸೊ ಅದ್ರ ಜೊತೆಗೆ ಕಬ್ಬಿಣ ಯುಗದ ಸಮಾಧಿಗಳನ್ನ, ಅಂದ್ರೆ ಐರನ್ ಏಜ್ ಏನಿರುತ್ತೆ ಅದರ ಸಮಾಧಿಗಳನ್ನ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ವಿಶೇಷತೆ ಏನು ಅಂದ್ರೆ ಸೌತ್ ಇಂಡಿಯಾದಲ್ಲಿಯೇ ಇದು ಲಾರ್ಜೆಸ್ಟ್ ಆಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದು ಕೂಡ ಪ್ರಸ್ತುತವಾಗಿ ತಾತ್ಕಾಲಿಕ ಪಟ್ಟಿಯಲ್ಲಿರುತ್ತೆ. ಇನ್ನೊಂದು ಶ್ರೀರಂಗಪಟ್ಟಣದ ಸ್ಮಾರಕಗಳು, ಮಾನ್ಯುಮೆಂಟ್ಸ್ ಆಫ್ ಶ್ರೀರಂಗಪಟ್ಟಣ. ಸೊ ಇದು ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥದ್ದು. ಸೊ ಇದು ಟಿಪ್ಪು ಸುಲ್ತಾನನ ಪರಂಪರೆ, ರಂಗನಾಥ ಸ್ವಾಮಿ ದೇವಾಲಯ, ಅಂದ್ರೆ ಹೆರಿಟೇಜ್ ಆಫ್ ಟಿಪ್ಪು ಸುಲ್ತಾನ್ ಮತ್ತೆ ರಂಗನಾಥ ಸ್ವಾಮಿ ಟೆಂಪಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದು ಕೂಡ ಪ್ರಸ್ತುತವಾಗಿ ತಾತ್ಕಾಲಿಕ ಪಟ್ಟಿಯಲ್ಲಿರುತ್ತೆ. ಸೊ ಈಗ ಪ್ರಪೋಸ್ಡ್ ಸೈಟ್ಸ್ ಯಾವುದು ಅಂದ್ರೆ ತಾತ್ಕಾಲಿಕ ಪಟ್ಟಿಗೆ ಸೇರಿಸಲು ನಾವು ಪ್ರಪೋಸ್ ಮಾಡಿರ್ತಕ್ಕಂಥ ಪ್ಲೇಸಸ್ ಕೂಡ ಎರಡಿರುತ್ತೆ. ಒಂದು ಶ್ರವಣ ಬೆಳಗೋಳದಲ್ಲಿರ್ತಕ್ಕಂಥ ಸ್ಮಾರಕಗಳು, ಮಾನ್ಯುಮೆಂಟ್ಸ್ ಇನ್ ಶ್ರವಣ ಬೆಳಗೋಳ, ದಟ್ ಇಸ್ ಇನ್ ಹಾಸನ್. ಇನ್ನೊಂದು ಲಕ್ಕುಂಡಿ, ಇತ್ತೀಚೆಗೆ ಈ ಗದಗದಲ್ಲಿ ಏನು ಉತ್ಖನನಗಳನ್ನ ಮಾಡಿ ಈ ಕಲ್ಯಾಣಿ ಚಾಲುಕ್ಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅವಶೇಷಗಳನ್ನ ಈಗೇನು ಎಕ್ಸ್ಕವೇಟ್ ಮಾಡ್ತಾ ಇದ್ದಾರೆ. ಸೊ ಅದು ಈ ಕೂಡ ಪ್ರಸ್ತಾವಿತ ತಾಣಗಳಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ನಮ್ಗೆ ಈ ಒಂದು ಪರ್ಮನೆಂಟ್ ಲಿಸ್ಟ್ ಮತ್ತೆ ಟೆಂಪರರಿ ಲಿಸ್ಟ್ ಗೆ ಸಂಬಂಧಪಟ್ಟಂತೆ ನಮ್ಗೆ ಮಾಹಿತಿ ಗೊತ್ತಿರಬೇಕಾಗಿರುತ್ತೆ. ಸೊ ಇಲ್ಲಿಂದ ಮುಂದೆ ನಾನು ಸಾರನಾಥಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತೇನೆ. ನಾವು ವಾಟ್ ಇಸ್ ಸಾರನಾಥ? ಈ ಒಂದು ಪ್ರದೇಶದ ಪ್ರಾಮುಖ್ಯತೆ ಏನು ಅಂದ್ರೆ, ಗೌತಮ ಬುದ್ಧ ಡಿಲಿವರ್ಡ್ ಹಿಸ್ ಫಸ್ಟ್ ಸೆರೆಮನ್ ಆಫ್ಟರ್ ಅಟೈನಿಂಗ್
ಎನ್ಲೈಟನ್ಮೆಂಟ್ ಅಂದ್ರೆ ಭಗವಾನ್ ಬುದ್ಧರಿಗೆ ಜ್ಞಾನೋದಯ ಆದ ನಂತರ 5 ಜನ ಶಿಷ್ಯಂದರಿಗೆ ಮೊಟ್ಟ ಮೊದಲ ಬಾರಿಗೆ ಧರ್ಮೋಪದೇಶ ಮಾಡಿರ್ತಕ್ಕಂಥ ಒಂದು ಪ್ರದೇಶವನ್ನ ಸಾರನಾಥ ಅಂತ ಕರಿತೇವೆ. 5 ಜನ ಶಿಷ್ಯಂದರಿಗೆ ಮೊಟ್ಟ ಮೊದಲ ಬಾರಿಗೆ ಧರ್ಮೋಪದೇಶ ಮಾಡಿರ್ತಕ್ಕಂಥ ಒಂದು ಪ್ರದೇಶವನ್ನ ನಾವು ಸಾರನಾಥ ಅಂತ ಕರಿತೇವೆ. ಸೊ ಇದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ಲೇಸ್ ಆಗಿರುತ್ತೆ. ಇದು ಬುದ್ಧಿಸಂಗೆ ಅಥವಾ ಬೌದ್ಧ ಧರ್ಮಕ್ಕೆ ಒನ್ ಆಫ್ ದಿ ಹೋಲಿಯೆಸ್ಟ್ ಪ್ಲೇಸಸ್ ಆಗಿರುತ್ತೆ, ಅಂದ್ರೆ ಪವಿತ್ರವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ಲೇಸ್ ಆಗಿರುತ್ತೆ. ಸೊ ಈ ಒಂದು ಎಡಿಷನ್ ಅಂದ್ರೆ ಈ ಒಂದು ಪ್ರದೇಶವನ್ನ ಸಾರನಾಥವನ್ನ ಯುನೆಸ್ಕೋ ಪಟ್ಟಿಗೆ ಸೇರಿಸಿರುವ ಕಾರಣದಿಂದ ಸೊ ವಿ ಆರ್ 6th ಗ್ಲೋಬಲಿ, ಅಂದ್ರೆ ಇಂಡಿಯಾ ಯುನೆಸ್ಕೋ ತಾಣಗಳ ಸಂಖ್ಯೆಯಲ್ಲಿ ಜಾಗತಿಕವಾಗಿ ನಾವು 6ನೇ ಸ್ಥಾನದಲ್ಲಿದ್ದೇವೆ. ಅದರ ಜೊತೆಗೆ ಸೆಕೆಂಡ್ ಇನ್ ಏಷ್ಯಾ ಪೆಸಿಫಿಕ್ ರೀಜನ್ ಅಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೇವೆ. ನೋಡಿ, ಇವೆಲ್ಲ ರ್ಯಾಂಕಿಂಗ್ಸ್ ಕೂಡ ಕೇಳ್ತಾರೆ. ಸೊ ಪ್ರಪಂಚದಲ್ಲಿಯೇ ನಾವು 6ನೇ ಸ್ಥಾನದಲ್ಲಿದ್ದೇವೆ. ಇಂಡೋ ಪೆಸಿಫಿಕ್ ಏಷ್ಯಾ ಪೆಸಿಫಿಕ್ ಪ್ರದೇಶವನ್ನ ಮಾತ್ರ ತೆಗೆದುಕೊಂಡರೆ ನಾವು 2ನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಹಾಗಿದ್ರೆ ಮೊದಲ 5 ಸ್ಥಾನದಲ್ಲಿರ್ತಕ್ಕಂಥ ದೇಶಗಳು ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ, ಫಸ್ಟ್ ಪ್ಲೇಸ್ ಅಲ್ಲಿ ನಾವು ಇಟಲಿಯನ್ನ ನಾವು ನೋಡ್ಬೋದಾಗಿರುತ್ತೆ. 2ನೇ ಪ್ಲೇಸ್ ಅಲ್ಲಿ ನಾವು ಚೈನಾವನ್ನ ನೋಡ್ಬೋದಾಗಿರುತ್ತೆ. 3ನೇ ಪ್ಲೇಸ್ ಅಲ್ಲಿ ನಾವು ಜರ್ಮನಿಯನ್ನ ನೋಡ್ಬೋದು. 4ನೇ ಪ್ಲೇಸ್ ಅಲ್ಲಿ ನಾವು ಫ್ರಾನ್ಸ್ ಅನ್ನ ನೋಡ್ಬೋದಾಗಿರುತ್ತೆ. 5ನೇ ಪ್ಲೇಸ್ ಅಲ್ಲಿ ಸ್ಪೇನ್ ಬರುತ್ತೆ. 6ನೇ ಪ್ಲೇಸ್ ಅಲ್ಲಿ ನಮ್ಮ ಭಾರತ ದೇಶ 45 ತಾಣಗಳಿಂದ 6ನೇ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಹಾಗಿದ್ರೆ ತಾತ್ಕಾಲಿಕ ಪಟ್ಟಿಯಲ್ಲಿ ಇರ್ತಕ್ಕಂಥ ತಾಣಗಳ ಸಂಖ್ಯೆ ಎಷ್ಟು ಅಂದ್ರೆ 69 ಸೈಟ್ಗಳನ್ನ ಟೆಂಟೇಟಿವ್ ಲಿಸ್ಟ್ ಅಲ್ಲಿ ಸೇರಿಸಲಾಗಿರುತ್ತೆ. ಆಸ್ ಐ ಟೋಲ್ಡ್ ಯು ಬಿಫೋರ್, ಯಾವುದೇ ಒಂದು ತಾಣ ಮೇನ್ ಲಿಸ್ಟ್ ಗೆ ಹೋಗೋದಕ್ಕಿಂತ ಮುಂಚೆ ಇಟ್ ಈಸ್ ಮ್ಯಾಂಡೇಟರಿ, ಕಡ್ಡಾಯವಾಗಿ ಅದು ಟೆಂಟೇಟಿವ್ ಲಿಸ್ಟ್ ಅಲ್ಲಿ ಇರಲೇಬೇಕಾಗುತ್ತೆ. ಸೊ ಜಂಪ್ ಮಾಡಿ ಅಂದ್ರೆ ಟೆಂಟೇಟಿವ್ ಲಿಸ್ಟ್ ಗೆ ಬರದೆ ಪ್ರಮುಖ ಪಟ್ಟಿಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಇದೊಂದು ಕಡ್ಡಾಯವಾಗಿರ್ತಕ್ಕಂಥ ಒಂದು ಕಂಡೀಷನ್ ಆಗಿರುತ್ತೆ. ನಾವು ಲೆಟ್ ಅಸ್ ಲುಕ್ ಅಟ್ ದಿ ಹಿಸ್ಟರಿ ಆಫ್ ಸಾರನಾಥ. ಸಾರನಾಥದ ಇತಿಹಾಸವನ್ನ ನಾವು ನೋಡೋದಾದ್ರೆ, ಇಟ್ ಈಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಅಂಡ್ ಮೋಸ್ಟ್ ಸೇಕ್ರೆಡ್ ಬುದ್ಧಿಸ್ಟ್ ಸೈಟ್ಸ್ ಇನ್ ದಿ ವರ್ಲ್ಡ್, ಅಂದ್ರೆ ಪ್ರಪಂಚದಲ್ಲಿಯೇ ಇದು ಅತ್ಯಂತ ಹಳೆಯದಾಗಿರ್ತಕ್ಕಂಥ, ಅದರ ಜೊತೆಗೆ ಅತ್ಯಂತ ಪವಿತ್ರವಾದ ಬೌದ್ಧ ತಾಣಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಇದ್ರ ಜೊತೆಗೆ ಇನ್ನೂ 3 ಬುದ್ಧಿಸಂಗೆ ಸಂಬಂಧಪಟ್ಟಂತೆ ಸೀಕ್ರೆಟ್ ಪ್ಲೇಸಸ್ ಇರುತ್ತೆ. ಅದು ಯಾವುದು ಅಂತ ಮುಂದೆ ಹೇಳ್ತೇನೆ. ಸೊ ಈ ಒಂದು ಪ್ರದೇಶಕ್ಕೆ ಎಷ್ಟು ವರ್ಷಗಳ ಇತಿಹಾಸ ಇದೆ ಅಂದ್ರೆ 2500 ವರ್ಷಗಳ ಇತಿಹಾಸವನ್ನ ಹೊಂದಿರತಕ್ಕಂತ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಪ್ರದೇಶವನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಬರ್ತ್ ಪ್ಲೇಸ್ ಆಫ್ ಬುದ್ಧಿಸ್ಟ್ ಸಂಘ ಅಂತ ಕರಿತೇವೆ. ಅಂದ್ರೆ ಬೌದ್ಧ ಸಂಘದ ಜನ್ಮಸ್ಥಳ ಅಂತ ಕರಿತೇವೆ. ಸಂಘ ಅಂದ್ರೆ ಏನು? ಸಂಘ ಅಂದ್ರೆ ಹಲವಾರು ಜನರಿಗೆ ಧರ್ಮೋಪದೇಶ ಮಾಡ್ತಕ್ಕಂತ ಒಂದು ಸ್ಥಳ. ಸೊ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ 5 ಜನಕ್ಕೆ ಧರ್ಮೋಪದೇಶವನ್ನ ಮಾಡಿರುವ ಕಾರಣದಿಂದ ಇದು ಬೌದ್ಧ ಸಂಘದ ಜನ್ಮಸ್ಥಳವಾಗಿ ಇದನ್ನ ಕರೆಯಲಾಗುತ್ತೆ. ಅದ್ರ ಜೊತೆಗೆ ಇದಕ್ಕೆ ಏನ್ಷಿಯಂಟ್ ನೇಮ್ ಅಂದ್ರೆ ಪೌರಾಣಿಕ ಅಥವಾ ಪ್ರಾಚೀನ ಹೆಸರು ಬೇರೆ ಇರುತ್ತೆ. ಪ್ರಾಚೀನ ಹೆಸರು ಏನಂತ ಇರುತ್ತೆ ಅಂದ್ರೆ ಇಸಿ ಪಟ್ಟಣ ಅಥವಾ ಇದನ್ನ ರಿಷಿ ಪಟ್ಟಣ ಅಂತ ಮುಂಚೆ ಕರೀತಾ ಇದ್ರು. ಇದರ ಅರ್ಥ ಏನು ಅಂದ್ರೆ ಪ್ಲೇಸ್ ಆಫ್ ಸೇಜಸ್ ಅಂತ ಕರಿತೇವೆ, ಅಂದ್ರೆ ಋಷಿಗಳ ಸ್ಥಳ ಅಂತ ಇದನ್ನ ಕರಿತೇವೆ. ಸೊ ಮುಂಚೆ ಪ್ರಾಚೀನವಾಗಿ ಇದನ್ನ ಪ್ಲೇಸ್ ಆಫ್ ಸೇಜಸ್ ಅಂತ ಕರಿತಾ ಇದ್ರು. ಬಟ್ ಇವಾಗ ನಾವ್ ಇದನ್ನ ಸಾರನಾಥ ಅಂತ ಕರೀತಕ್ಕಂಥದ್ದು ಕೂಡ ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಹಾಗಿದ್ರೆ ಇವರು ತಮ್ಮ ಮೊಟ್ಟ ಮೊದಲ ಸೆರೆಮನ್, ಮೊದಲ ಧರ್ಮೋಪದೇಶವನ್ನ ಮಾಡಿರ್ತಕ್ಕಂಥ ದಿನಾಂಕ ಅಥವಾ ಸೆಂಚುರಿ ಯಾವುದು ಅಂದ್ರೆ 6th ಸೆಂಚುರಿ, 6ನೇ ಶತಮಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇವರು ಧರ್ಮೋಪದೇಶವನ್ನ ಮಾಡ್ತಾರೆ. ಅವರು ಮೊಟ್ಟ ಮೊದಲ ಬಾರಿಗೆ ಮಾಡಿರ್ತಕ್ಕಂಥ ಧರ್ಮೋಪದೇಶವನ್ನ ನಾವೇನಂತ ಕರಿತೀವಿ ಅಂದ್ರೆ ದಮ್ಮ ಚಕ್ಕಪ್ಪ ವಟ್ಟಾನ ಅಂತ ಕರಿತೇವೆ. ಸೊ ವಟ್ಟಾನ ಸುತ್ತ, ಇದನ್ನ ನಾವು ಫಸ್ಟ್ ಸೆರೆಮನ್ ಅಥವಾ ಮೊದಲ ಧರ್ಮೋಪದೇಶ ಅಂತ ಕರಿತೇವೆ. ಇದನ್ನ ದಮ್ಮ ಚಕ್ಕಪ್ಪ ವಟ್ಟಾನ ಸುತ್ತ ಅಂತ ಕರಿತೇವೆ. ಸೊ ಇದು ಮೊಟ್ಟ ಮೊದಲ ಬಾರಿಗೆ ಅವ್ರು ನೀಡಿರ್ತಕ್ಕಂಥ ಒಂದು ಸೆರೆಮನ್ ಆಗಿರುತ್ತೆ. ಹಾಗಿದ್ರೆ ಈ ಸಾರನಾಥ ಅಂತಕ್ಕಂಥದ್ದು ಬೇರೆ ಬೇರೆ ಸಾಮ್ರಾಜ್ಯದ ಆಳ್ವಿಕೆಗಳ ಸಮಯದಲ್ಲಿ ಅದು ಅವರ ಒಂದು ಪ್ರಭಾವಕ್ಕೆ ಒಳಪಟ್ಟಿರುತ್ತೆ. ಹಾಗಿದ್ರೆ ಬೇರೆ ಬೇರೆ ಡೈನಾಸ್ಟಿಗಳು ಈ ಒಂದು ಪ್ರದೇಶದ ಮೇಲೆ ಯಾವ ರೀತಿ ಇನ್ಫ್ಲೂಯೆನ್ಸ್ ಮಾಡಿದೆ ಅದನ್ನು ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಮೌರ್ಯನ್. ಸೊ ಮೌರ್ಯರಿಂದ ಇದಕ್ಕೆ ಪ್ರೋತ್ಸಾಹ ದೊರೆಯುತ್ತೆ ಅಥವಾ ಪೋಷಣೆ ದೊರೆಯುತ್ತೆ. ಸೊ ಅದರಿಂದ ಮೌರ್ಯನ್ ಪ್ಯಾಟ್ರನೇಜ್ ಅಂತ ಹೇಳ್ತೇವೆ. ಸೊ ಮೌರ್ಯರಲ್ಲಿ ಪ್ರಮುಖವಾಗಿ ಎಂಪರರ್ ಅಶೋಕ ಚಕ್ರವರ್ತಿ ಈ ಒಂದು ಸ್ಥಳವನ್ನ ವಿಸಿಟ್ ಮಾಡ್ತಾರೆ. ಸೊ ವಿಸಿಟ್ ಮಾಡಿದಾಗ
3rd century BC built stupas, monasteries and famous Ashoka pillars. ಸೊ 3ನೇ ಶತಮಾನದಲ್ಲಿ ಅವರು ಸ್ತೂಪಗಳನ್ನ ನಿರ್ಮಾಣ ಮಾಡ್ತಾರೆ. ಸ್ತೂಪ ಅಂದ್ರೆ ಏನು ಅಂತ ಮುಂದೆ ಹೇಳ್ತೇನೆ. ಮೊನೆಸ್ಟ್ರಿಗಳು ನಿಮಗೆ ಗೊತ್ತಿದೆ, ಮಠಗಳನ್ನ ನಿರ್ಮಾಣ ಮಾಡ್ತಾರೆ. ಅಂಡ್ ಅಶೋಕ ಪಿಲ್ಲರ್ ಕೂಡ ನಿಮ್ಗೆ ಗೊತ್ತಿದೆ. ಈಗ ಸ್ತೂಪ ಅಂದ್ರೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಮುಂದಿನ ವಿಷಯಗಳನ್ನ ನಾವು ಚರ್ಚೆ ಮಾಡ್ತಾ ಬರೋಣ. ಸೊ ದಿಸ್ ಇಸ್ ವಾಟ್ ಇಸ್ ದ ಪಿಕ್ಚರ್ ದಟ್ ಯು ಕ್ಯಾನ್ ಸಿ ಹಿಯರ್. ಸೊ ಇದನ್ನ ನಾವು ಸ್ತೂಪ ಅಂತ ಕರೀತೇವೆ. ಸರ್, ಸ್ತೂಪವನ್ನ ಅಶೋಕ ಚಕ್ರವರ್ತಿ ಏನಕ್ಕೆ ನಿರ್ಮಾಣ ಮಾಡ್ತಾರೆ? ಇದಕ್ಕೆ ಒಂದು ಕಾರಣ ಇದೆ. ಅದೇನು ಅಂದ್ರೆ ರೆಲಿಕ್ಸ್ ಆಫ್ ಬುದ್ಧಿಸಂ ಅಂತ ಹೇಳ್ತೇವೆ. ಅಂದ್ರೆ ಬುದ್ಧನ ಅವಶೇಷಗಳನ್ನ ಒಂದ್ ಕಡೆ ಸ್ಟೋರ್ ಮಾಡ್ಬೇಕು, ಸಂಗ್ರಹಣೆ ಮಾಡ್ಬೇಕು. ಆ ಸಂಗ್ರಹಣೆ ಮಾಡುವುದಕ್ಕೆ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ರಚನೆಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ತೂಪ ಅಂತ ಕರಿತೇವೆ. ಸೊ ನಮ್ಗೆ ಮೇನ್ಸ್ ಎಕ್ಸಾಮ್ ಅಲ್ಲಿ ಅಥವಾ ಮುಖ್ಯ ಪರೀಕ್ಷೆಗಳಲ್ಲಿ ಅಥವಾ ಈವನ್ ಪ್ರಿಲಿಮ್ಸ್ ಅಲ್ಲೂ ಕೂಡ ನಮ್ಗೆ ಈ ಒಂದು ಸ್ತೂಪದ ರಚನೆಯ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ಬೋದಾಗಿರುತ್ತೆ. ಹಾಗಿದ್ರೆ ಸ್ತೂಪದ ರಚನೆ ಹೇಗಿರುತ್ತೆ ಅಂತ ನಾವಿಲ್ಲಿ ನೋಡೋದಾದ್ರೆ, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ, ಪೀಕ್ ಇಂದ ಸ್ಟಾರ್ಟ್ ಮಾಡೋಣ ಅಥವಾ ಟಾಪ್ ಇಂದ ಸ್ಟಾರ್ಟ್ ಮಾಡೋಣ. ಈ ಟಾಪ್ ಅಲ್ಲಿ ಇರ್ತಕ್ಕಂಥ ಈ ರಚನೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಛತ್ರ ಅಂತ ಕರಿತೇವೆ. ಸೊ ಛತ್ರದ ಅರ್ಥ ಏನು ಅಂದ್ರೆ ಅಂಬ್ರೆಲಾ ಲೈಕ್ ಟಾಪ್, ಅಂದ್ರೆ ಇದು ಛತ್ರಿಯ ರೀತಿಯಲ್ಲಿ ಅಥವಾ ಕೊಡೆಯ ರೀತಿಯಲ್ಲಿ ಟಾಪ್ ಅನ್ನ ಹೊಂದಿರತಕ್ಕಂತ ಒಂದು ರಚನೆ ಇದಾಗಿರುತ್ತೆ. ಸೊ ಇದು ರಾಯಲ್ಟಿ ಅಂದ್ರೆ ರಾಜ ಮನೆತನ, ಹಾನರ್ ಅಂದ್ರೆ ಗೌರವ, ಮತ್ತೆ ಸ್ಪಿರಿಚುವಲ್ ಪ್ರೊಟೆಕ್ಷನ್ ಆಧ್ಯಾತ್ಮಿಕ ಸಂರಕ್ಷಣೆಯ ಒಂದು ಸಂಕೇತವಾಗಿ ತುದಿಯಲ್ಲಿ ಅಥವಾ ಶಿಖರದಲ್ಲಿ ನಾವು ಛತ್ರವನ್ನ ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಇದು 2ನೇ ಭಾಗ, ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಹಾರ್ಮಿಕಾ ಅಂತ ಕರಿತೇವೆ. ಹಾರ್ಮಿಕಾ ಅಂದ್ರೆ ಸ್ಕ್ವೇರ್ ರೇಲಿಂಗ್ ಅಬೌಟ್ ಡೋಮ್ ಅಂದ್ರೆ ಇದು ಗುಮ್ಮಟ. ಈ ಗುಮ್ಮಟದ ಮೇಲೆ ಚೌಕಾಕಾರದ ಒಂದು ರೇಲಿಂಗ್ ಅನ್ನ, ಅಂದ್ರೆ ಇಟ್ಸ್ ಲೈಕ್ ಅ ಕಾಂಪೌಂಡ್, ಚೌಕಾಕಾರದ ಒಂದು ರೇಲಿಂಗ್ ಅನ್ನ ನಿರ್ಮಾಣ ಮಾಡಿರ್ತಾರೆ. ಸೊ ಇದನ್ನ ನಾವು ಸೇಕ್ರೆಡ್ ಡೊಮೇನ್ ಆಫ್ ಗಾಡ್ಸ್ ಅಂತ ಕರಿತೇವೆ. ಅಂದ್ರೆ ದೇವರ ಒಂದು ಪವಿತ್ರವಾದ ಸ್ಥಳ ಅಂತ ಇದಕ್ಕೆ ಕರೆಯಲಾಗುತ್ತೆ. ಅದಾದ್ಮೇಲೆ 3ನೇದನ್ನ ನಾವು ಅಂಡ ಅಂತ ಕರಿತೇವೆ. ಅಂಡ ಅಂದ್ರೆ ಲಾರ್ಜ್ ಹೆಮಿಸ್ಪಿಯರ್ಕಲ್ ಡೋಮ್ ಶೇಪ್ಡ್ ಹೌಸಿಂಗ್ ಅಂತ ಹೇಳ್ತೇವೆ. ಅಂದ್ರೆ ದೊಡ್ಡದಾಗಿರ್ತಕ್ಕಂಥ ಅರ್ಧ ವೃತ್ತಾಕಾರದ ಒಂದು ಪ್ರದೇಶ ಅಥವಾ ಒಂದು ರಚನೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಅಂಡ ಅಂತ ಕರಿತೇವೆ. ಅದಾದ್ಮೇಲೆ 4ನೇದನ್ನ ನಾವು ವೇದಿಕಾ ಅಂತ ಕರಿತೇವೆ. ವೇದಿಕಾ ಅಂದ್ರೆ ಸರೌಂಡಿಂಗ್ ರೇಲಿಂಗ್ ಮಾರ್ಕಿಂಗ್ ದಿ ಹೋಲಿ ಪ್ರೆಸಿಂಕ್ಟ್, ಅಂದ್ರೆ ಈ ಒಂದು ಡೋಮ್ ಏನಿರುತ್ತೆ, ಗುಮ್ಮಟ ಏನಿರುತ್ತೆ, ಸೊ ಇದರ ಸುತ್ತ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ವೇದಿಕಾ ಅಂತ ಕರಿತೇವೆ. ಸೊ ವೇದಿಕಾ ಆದ ನಂತರ ಈ ಒಂದು ದ್ವಾರ ಬಾಗಿಲು ಏನಿರುತ್ತೆ, ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ತೋರಣ ಅಂತ ಕರಿತೇವೆ. ನೋಡಿ, ನಾವು ಮನೆ ಬಾಗಿಲಿಗೆ ತೋರಣ ಕಟ್ತೇವೆ. ಸೊ ಅದೇ ರೀತಿ ಈ ಒಂದು ದ್ವಾರ ಬಾಗಿಲು ಏನಿರುತ್ತೆ ಇದನ್ನ ನಾವು ತೋರಣ ಅಂತ ಕರೀತಕ್ಕಂಥದ್ದು. ತೋರಣ ಅಂದ್ರೆ ಆರ್ನೇಟ್ ಸೆರೆಮಿನಿಯಲ್ ಗೇಟ್ವೇ ಅಟ್ ಕಾರ್ಡಿನಲ್ ಡೈರೆಕ್ಷನ್ಸ್. ಆರ್ನೇಟ್ ಅಂದ್ರೆ ಅಲಂಕೃತವಾಗಿರ್ತಕ್ಕಂಥ ಒಂದು ಬಾಗಿಲನ್ನ ನಾವೇನಂತ ಕರಿತೀವಿ ಅಂದ್ರೆ ತೋರಣ ಅಂತ ಕರಿತೇವೆ. ಸೊ ಕೊನೆಯದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಪ್ರದಕ್ಷಿಣ ಪಥ ಅಂತ ಹೇಳ್ತೇವೆ. ಪ್ರದಕ್ಷಿಣ ಪಥ ಅಂದ್ರೆ ಸೊ ಇದರ ಸುತ್ತಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಅನ್ನ ಕಟ್ಟಿರ್ತಾರೆ. ಸೊ ಇದನ್ನ ನಾವು ಪ್ರದಕ್ಷಿಣ ಪಥ ಅಂತ ಕರಿತೇವೆ. ಸೊ ಇಲ್ಲಿ ಸರ್ಕ್ಯುಲರ್ ಪಾತ್ ಫಾರ್ ಕ್ಲಾಕ್ ವೈಸ್, ಅಂದ್ರೆ ಗಡಿಯಾರದ ದಿಕ್ಕಿನಲ್ಲಿ ಇದನ್ನ ಪ್ರದಕ್ಷಿಣ ಮಾಡ್ತಕ್ಕಂಥ ಒಂದು ಪ್ರದೇಶವನ್ನ ನಾವು ಪ್ರದಕ್ಷಿಣ ಪಥ ಅಂತ ಕರಿತೇವೆ. ಸೊ ಇದು ಸ್ತೂಪದ ರಚನೆಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾಗಿರುತ್ತೆ. ಇದರ ಒಳಗಡೆ ಬುದ್ಧನ ಅವಶೇಷಗಳನ್ನ ಸಂರಕ್ಷಣೆ ಮಾಡಿರ್ತಕ್ಕಂಥ ಒಂದು ರಚನೆ ಆಗಿರುತ್ತೆ. ಹಾಗಿದ್ರೆ ವೆರಿ ಫೇಮಸ್ ಸ್ತೂಪಗಳು ಯಾವ್ದ್ಯಾವ್ದು ಇದನ್ನು ಕೂಡ ನಮ್ಗೆ ಕೇಳ್ಬೋದಾಗಿರುತ್ತೆ. ಸೊ ಮೊದಲನೇದು ಸಾಂಚಿ ಸ್ತೂಪ, ವೆರಿ ಫೇಮಸ್ ಆಗಿರುತ್ತೆ. ಇಟ್ ಇಸ್ ಒನ್ ಆಫ್ ಇಂಡಿಯಾಸ್ ಓಲ್ಡೆಸ್ಟ್ ಸ್ಟೋನ್ ಸ್ಟ್ರಕ್ಚರ್ಸ್, ಮ್ಯಾಸಿವ್ ಡೋಮ್ ಅಂಡ್ ಆರ್ನೆಟ್ ತೋರಣಾಸ್ ಇರುತ್ತೆ. ಅಂದ್ರೆ ಈ ಡೋಮ್ ಅಂತಕ್ಕಂಥದ್ದು ತುಂಬಾ ಬೃಹತ್ ಆಗಿರುತ್ತೆ. ಅಂಡ್ ಇದು ತೋರಣ ಅಂತಕ್ಕಂಥದ್ದು ಅತ್ಯಂತ ಅಲಂಕೃತವಾಗಿರುತ್ತೆ. ಅಂಡ್ ಭಾರತ ದೇಶದ ಅತ್ಯಂತ ಹಳೇದಾಗಿರ್ತಕ್ಕಂಥ ಸ್ಟೋನ್ ಅಥವಾ ಕಲ್ಲಿನಿಂದ ಮಾಡಿರ್ತಕ್ಕಂಥ ಒಂದು ರಚನೆ ಆಗಿರುತ್ತೆ. ಸೊ 2ನೇದನ್ನ ಬಹುರುತ್ ಸ್ತೂಪ ಅಂತ ಕರಿತೇವೆ. ಸೊ ಇದು ರೇಲಿಂಗ್ಸ್ ಗೆ ತುಂಬಾ ಹೆಸರುವಾಸಿಯಾಗಿರುತ್ತೆ. ನೋಡಿ, ಈ ತರ ರೇಲಿಂಗ್ಸ್ ಅಂತ ನಾನೇನ್ ಹೇಳಿದ್ನಲ್ವಾ, ಸೊ ಈ ಒಂದು ರಚನೆಗೆ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ರಚನೆ ಆಗಿರುತ್ತೆ. ಅದಾದ್ಮೇಲೆ ಅಮರಾವತಿ ಸ್ತೂಪ ಅಂತ ಹೇಳ್ತೇವೆ. ಸೊ ಇಲ್ಲಿ ಮಹಾ ಚೈತ್ಯ ವೈಟ್ ಲೈಮ್ ಸ್ಟೋನ್ ಪ್ಯಾನೆಲ್ಸ್ ಅಂಡ್ ಡೈನಮಿಕ್ ಸ್ಟೈಲ್ ಅನ್ನ ಹೊಂದಿರುತ್ತೆ. ಅಂದ್ರೆ ಬಿಳಿಯ ಶಿಲೆಯಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಸ್ತೂಪವನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅಂಡ್ ಕೊನೆಯದನ್ನ ದಮೇಕ್ ಸ್ತೂಪ ಅಂತ ಕರಿತೇವೆ. ದಮೇಕ್ ಸ್ತೂಪ ಅಂತಕ್ಕಂಥದ್ದು ಮ್ಯಾಸಿವ್ ಸಿಲಿಂಡ್ರಿಕಲ್ ಸ್ತೂಪ ಆಗಿರುತ್ತೆ. ಅಂದ್ರೆ ಬೃಹತ್ ಆಗಿರ್ತಕ್ಕಂಥ ಸಿಲಿಂಡರ್ ಆಕಾರದ ಒಂದು ಸ್ತೂಪವಾಗಿರುತ್ತೆ. ಸೊ ಅಟ್ ಸಾರನಾಥ, ಇದು ಇರ್ತಕ್ಕಂಥದ್ದು ಸಾರನಾಥದಲ್ಲಿ. ಇದ್ರ ಬಗ್ಗೆ ನಾನು ಮುಂದೆ ಕೂಡ ಉಲ್ಲೇಖ ಮಾಡ್ತೇನೆ. ಸೊ ಇದು ಬುದ್ಧರ
ಪ್ರಥಮ ಸೆರೆಮನ್ ಮಾಡಿರ್ತಕ್ಕಂಥ ಪ್ರದೇಶದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಸ್ತೂಪವಾಗಿರುತ್ತೆ. ನಾನು ಏನ್ ಎಕ್ಸ್ಪ್ಲೇನ್ ಮಾಡಿದ್ದೆ ಸೊ ಅದಿಲ್ಲಿ ಕನ್ನಡದಲ್ಲೂ ಕೂಡ ಇರುತ್ತೆ. ಸೊ ಯಾರಿಗ ಅವಶ್ಯಕತೆ ಇದೆ ಅಲ್ಲಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ಸೊ ಇಫ್ ವಾಂಟ್ ಟು ಸಿ ದ ಟರ್ಮಿನಾಲಜಿ ವಿಡಿಯೋನ ಪಾಸ್ ಮಾಡಿ ಈ ಟರ್ಮ್ಸ್ ಅನ್ನ ನೀವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ನೆಕ್ಸ್ಟ್ ಬರುತ್ತೆ ಗುಪ್ತರ ಅವಧಿ. ನಾವಿಷ್ಟೊತ್ತು ಮೌರ್ಯನ್ ಪೀರಿಯಡ್ ಅಲ್ಲಿ ಏನಾಯ್ತು ಅಂತ ನೋಡಿದ್ವಿ. ಸೊ ಈಗ ಗುಪ್ತರ ಅವಧಿಯಲ್ಲಿ ನಾವು ನೋಡೋದಾದ್ರೆ ಡ್ಯೂರಿಂಗ್ 4th and 6th ಸೆಂಚುರಿ, 4ನೇ ಮತ್ತು 6ನೇ ಶತಮಾನದ ಅವಧಿಯಲ್ಲಿ ಈ ಸಾರನಾಥ ಅಂತಕ್ಕಂಥದ್ದು ಮೇಜರ್ ಸೆಂಟರ್ ಆಫ್ ಬುದ್ಧಿಸ್ಟ್ ಲರ್ನಿಂಗ್, ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಆಗಿ ಹೊರಹೊಮ್ಮುತ್ತೆ. ಅಂದ್ರೆ ಬೌದ್ಧ ಧರ್ಮದ ಕಲಿಕೆ ಆಗಿರ್ಬೋದು, ಕಲೆ ಆಗಿರ್ಬೋದು, ವಾಸ್ತುಶಿಲ್ಪವಾಗಿರ್ಬೋದು, ಇವೆಲ್ಲವನ್ನ ಕಲಿತಕ್ಕಂತ ಒಂದು ಕೇಂದ್ರವನ್ನಾಗಿ ಗುಪ್ತರ ಅವಧಿಯಲ್ಲಿ ಇದನ್ನ ಕ್ರಿಯೇಟ್ ಮಾಡಲಾಗುತ್ತೆ. ಅದು 4ರಿಂದ 6ನೇ ಶತಮಾನದ ಮಧ್ಯದಲ್ಲಿ. ಅದಾದ್ಮೇಲೆ ಮೆಡಿವಿಯಲ್ ಬರುತ್ತೆ, ಮಧ್ಯಕಾಲೀನ ಯುಗ ಬರುತ್ತೆ. ಬಟ್ ಇಲ್ಲಿ ಡೆವಲಪ್ ಆಗಲ್ಲ, ಅದು ಡಿಕ್ಲೇನ್ ಆಗುತ್ತೆ, ಅವನತಿಯನ್ನ ಹೊಂದಲ್ಪಡುತ್ತೆ. ಸೊ ಈ ಒಂದು ಸಮಯದಲ್ಲಿ ಡಿಕ್ಲೇನ್ಡ್ ಆಫ್ಟರ್ ಇನ್ವೇಷನ್ ಡ್ಯೂರಿಂಗ್ ದಿ 12th ಸೆಂಚುರಿ, 12ನೇ ಶತಮಾನದ ಸಮಯದಲ್ಲಿ ಈ ಒಂದು ಪ್ರದೇಶ ಕ್ಷೀಣಿಸ್ಲಿಕ್ಕೆ ಪ್ರಾರಂಭವಾಗುತ್ತೆ. ಅದಕ್ಕೆ ಕಾರಣ ಏನು ಅಂದ್ರೆ ಡಿಸ್ಟ್ರಕ್ಷನ್ ಆಫ್ ಮೆನಿ ಬುದ್ಧಿಸ್ಟ್ ಸ್ಟ್ರಕ್ಚರ್ಸ್, ಅಂದ್ರೆ ಬೌದ್ಧರ ಅನೇಕ ರಚನೆಗಳನ್ನ ನಾಶ ಮಾಡುವ ಕಾರಣದಿಂದ ಈ ಪ್ರದೇಶ ನಾಶಕ್ಕೆ ಒಳಪಟ್ಟಿರ್ತಕ್ಕಂಥ ಸಮಯವನ್ನ ನಾವು ಮಧ್ಯಕಾಲೀನ ಅವನತಿ ಅಂತ ಕರಿತೇವೆ. ಅದಾದ್ಮೇಲೆ 19ನೇ ಶತಮಾನದ ಸಮಯಕ್ಕೆ ನಾಗರಿಕತೆ ಬಹಳ ಬೆಳೆದೋಗುತ್ತೆ. ಆ ಒಂದು ಸಮಯದಲ್ಲಿ ಏನೇನು ಪುರಾತನವಾಗಿರ್ತಕ್ಕಂಥ ಒಂದು ಅವಶೇಷಗಳೇನಿತ್ತು ಅದನ್ನ ಉತ್ಖನನ ಮಾಡಿಕೊಳ್ಳುವ ಮುಖಾಂತರ ಸರ್ಕಾರಗಳು ಅದನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಈ ಒಂದು 19ನೇ ಶತಮಾನವನ್ನ ನಾವೇನಂತ ಕರಿತೀವಿ ಅಂದ್ರೆ ಪುನರ್ಶೋಧನೆ ಅಥವಾ ರೀಡಿಸ್ಕವರಿ ಅಂತ ಕರಿತೇವೆ. ಸೊ ನಮ್ಮ ಭಾರತ ದೇಶದಲ್ಲೂ ಕೂಡ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಏನಿರುತ್ತೆ, ಸೊ ಇದು ಈ ರೀತಿಯ ಪ್ರದೇಶಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡುತ್ತೆ. ಸೊ ಅದರಿಂದ 19ನೇ ಶತಮಾನದಲ್ಲಿ ಈ ಒಂದು ಪ್ರದೇಶ ಅಂತಕ್ಕಂಥದ್ದು ಪುನರ್ಶೋಧನೆಗೆ ಒಳಪಟ್ಟಿರ್ತಕ್ಕಂಥದ್ದು ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಹಾಗಿದ್ರೆ ಸಾರನಾಥದಲ್ಲಿ ಬುದ್ಧರ ಟೀಚಿಂಗ್ಸ್ಗೆ ಸಂಬಂಧಪಟ್ಟಂತೆ ತಿಳ್ಕೊಳ್ಬೇಕಾಗಿರುತ್ತೆ. ಅಂದ್ರೆ ಅವ್ರು ಏನು ಬೋಧನೆಗಳನ್ನ ಮಾಡಿರ್ತಾರೆ ಸೊ ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿರುತ್ತೆ. ಸಾರನಾಥದಲ್ಲಿ ಇವರು ಲೇಡ್ ದಿ ಫೌಂಡೇಶನ್ ಆಫ್ ಬುದ್ಧಿಸ್ಟ್ ಫಿಲಾಸಫಿ, ಅಂದ್ರೆ ಬೌದ್ಧ ತತ್ವಜ್ಞಾನ ಏನಿರುತ್ತೆ ಅದಕ್ಕೆ ಅಡಿಪಾಯ ಹಾಕಿರ್ತಕ್ಕಂಥ ಒಂದು ಸ್ಥಳವನ್ನೇ ನಾವೇನಂತ ಕರಿತೀವಿ ಅಂದ್ರೆ ಸಾರನಾಥ ಅಂತ ಕರಿತೇವೆ. ಸೊ ಈ ಒಂದು ಬುದ್ಧ ತತ್ವಗಳೇನಿರುತ್ತೆ, ಬೌದ್ಧರ ತತ್ವಗಳೇನಿರುತ್ತೆ ಅದನ್ನ 4 ನೋಬೆಲ್ ಟ್ರೂತ್ಸ್ ಅಂತ ಕರಿತೇವೆ. 4 ಉದಾತ್ತ ಸತ್ಯಗಳು ಅಂತ ಹೇಳ್ತೇವೆ. ಸೊ ಈ ಒಂದು ಸತ್ಯಗಳು ಏನನ್ನ ಎಕ್ಸ್ಪ್ಲೇನ್ ಮಾಡುತ್ತಂದ್ರೆ ನೇಚರ್, ಕಾಸ್, ಸಿಸೇಷನ್ ಆಫ್ ಸಫರಿಂಗ್ ಅಂಡ್ ಪಾತ್ ಟು ಲಿಬರೇಷನ್ ಅಂತ ಕರಿತೇವೆ. ಅಂದ್ರೆ ನಾವೇನು ಕಷ್ಟ ಪಡ್ತಾ ಇರ್ತೀವಿ, ಏನು ದುಃಖವನ್ನ ಪಡ್ತಾ ಇರ್ತೇವೆ ಅದರ ಸ್ವರೂಪ, ಅದಕ್ಕೆ ಕಾರಣಗಳೇನು, ಅದನ್ನ ತಡಿತಕ್ಕಂಥದ್ದು ಹೇಗೆ, ಮತ್ತೆ ಅದರಿಂದ ನಾವು ಮುಕ್ತಿಯ ಮಾರ್ಗವನ್ನ ಹೇಗೆ ಪಡೆಯಬಹುದು ಅಂತಕ್ಕಂಥದ್ದನ್ನ 4 ಉದಾತ್ತ ಸತ್ಯಗಳ ರೂಪದಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಆ 4 ಉದಾತ್ತ ಸತ್ಯಗಳು ಯಾವ್ದ್ಯಾವ್ದು ಇಲ್ಲಿ ಕನ್ನಡದಲ್ಲಿ ಹೇಳ್ತೀನಿ, ಅದಾದ್ಮೇಲೆ ಇಂಗ್ಲಿಷ್ಗೆ ಬರ್ತೇನೆ. ಸೊ ಪ್ರಪಂಚ ದುಃಖದಿಂದ ಕೂಡಿದೆ, ಏನೋ ಅದನ್ನ ನಾವು ದುಃಖ ಅಂತ ಕರಿತೇವೆ. ಸೊ ಅದನ್ನ ದ ಟ್ರೂತ್ ಆಫ್ ಸಫರಿಂಗ್ ಅಂತ ಹೇಳ್ತೇವೆ. ಸೊ ಲೈಫ್ ಅಲ್ಲಿ ಸಫರಿಂಗ್, ಬರ್ತ್, ಏಜಿಂಗ್, ಇಲ್ನೆಸ್, ಡೆತ್, ಲಾಸ್ ಎಲ್ಲ ಕೂಡ ಆಗುತ್ತೆ. ಇವನ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಏನೋ ಅಸಂತೃಪ್ತಿ ಕೂಡ ಆಗುತ್ತೆ. ಇವೆಲ್ಲಗಳ ಕಾರಣದಿಂದ ಒಬ್ಬ ವ್ಯಕ್ತಿಗೆ ದುಃಖ ಅಂತಕ್ಕಂಥದ್ದಾಗುತ್ತೆ. ಸೊ ಇದನ್ನ ಫಸ್ಟ್ ನೋಬೆಲ್ ಟ್ರೂತ್ ಆಫ್ ಬುದ್ಧ ಅಂತ ಹೇಳ್ತೇವೆ. ಸೊ ಎರಡನೇದನ್ನ ಆಸೆಯೇ ದುಃಖಕ್ಕೆ ಮೂಲ ಅಂತ ಕರಿತೇವೆ. ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ನಾವು ಸಮುದಾಯ ಅಂತ ಕರಿತೇವೆ. ಸಮುದಾಯ ಅಂದ್ರೆ ಸಫರಿಂಗ್ ಈಸ್ ಕಾಸ್ಡ್ ಬೈ ಕ್ರೇವಿಂಗ್, ಅಂದ್ರೆ ನಮ್ಮ ಬಯಕೆಗಳೇನಿರುತ್ತೆ ಆ ಬಯಕೆಗಳು ಈಡೇರದಿದ್ದಾಗ ನನಗೆ ಸಫರಿಂಗ್ ಆಗುತ್ತೆ ಅಥವಾ ನನಗೆ ಏನೋ ದುಃಖ ಆಗುತ್ತೆ. ಅದ್ರ ಜೊತೆಗೆ ಅಟ್ಯಾಚ್ಮೆಂಟ್, ನಾವು ಬೇರೆಯವ್ರ ಜೊತೆ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಅನ್ನ ಬೆಳೆಸ್ಕೊಂಡಾಗ, ಅವರು ನಮ್ಮನ್ನ ಅಗಲಿ ಹೋದಾಗ ನಮ್ಗೆ ಸಫರಿಂಗ್ ಆಗುತ್ತೆ. ಸೊ ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ದುಃಖಕ್ಕೆ, ಆಸೆಯೇ ದುಃಖಕ್ಕೆ ಕಾರಣ ಅಂತ ಕರಿತೇವೆ. ಸೊ ಅದನ್ನ ನಾವು ಇಂಗ್ಲಿಷ್ ನಲ್ಲಿ ಸಮುದಾಯ ಅಂತ ಕರಿತೇವೆ. ಮೂರನೇದನ್ನ ಆಸೆಯನ್ನು ಹೋಗಲಾಡಿಸಲು ಮುಕ್ತಿಯನ್ನ ಪಡೆಯಬೇಕು, ಅದನ್ನ ನಾವೇನಂತ ಕರಿತೇವೆ ಇಂಗ್ಲಿಷ್ ಅಲ್ಲಿ ನಿರೋಧ ಅಂತ ಕರಿತೇವೆ. ನಿರೋಧ ಅಂದ್ರೆ ಸಫರಿಂಗ್ ಕ್ಯಾನ್ ಎಂಡ್, ಅಂದ್ರೆ ಆ ಒಂದು ನಾವು ದುಃಖ ಏನ್ ಪಡ್ತಾ ಇದ್ದೇವೆ ಅದನ್ನ ನಾವು ಕೊನೆಗೊಳಿಸಬಹುದು. ಕೊನೆಗೊಳಿಸಬೇಕಾಗಿದ್ರೆ ಕಂಡೀಷನ್ಸ್ ಏನು ಅಂದ್ರೆ ಆ ಕ್ರೇವಿಂಗ್ ಅನ್ನ ನಾವು ಕಡಿಮೆ
ಮಾಡ್ಕೋಬೇಕು, ಅಂದ್ರೆ ಆ ಬಯಕೆಗಳನ್ನ ನಾವು ಕಡಿಮೆ ಮಾಡ್ಕೊಳ್ಬೇಕು, ಅಟ್ಯಾಚ್ಮೆಂಟ್ಸ್ ಅನ್ನ ನಾವು ಕಡಿಮೆ ಮಾಡ್ಕೊಳ್ಬೇಕು. ಸೊ ಈ ಒಂದು ಟ್ರೂ ಪೀಸ್, ನಿಜವಾದ ಶಾಂತಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ನಿರ್ವಾಣ ಅಂತ ಕರಿತೇವೆ. ಸೊ ಅದು ಥರ್ಡ್ ಟ್ರೂತ್ ಆಫ್ ಬುದ್ಧಿಸಂ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ನಾಲ್ಕನೇದನ್ನ ಮುಕ್ತಿಯನ್ನು ಪಡೆಯಲು ಅಷ್ಟಾಂಗ ಮಾರ್ಗವನ್ನು ಅನುಸರಿಸಬೇಕು, ಅದನ್ನ ನಾವು ಮಗ್ಗ ಅಂತ ಕರಿತೇವೆ. 8th ಫೋಲ್ಡ್ ಪಾತ್ ಅಂತ ಹೇಳ್ತೇವೆ. ಆ 8th ಫೋಲ್ಡ್ ಪಾತ್ ಅಂದ್ರೆ ನಮ್ಗೇನಾದ್ರೂ ಲಿಬರೇಷನ್ ಅಥವಾ ಮುಕ್ತಿ ಬೇಕಾಗಿದ್ರೆ ಅಷ್ಟಾಂಗ ಮಾರ್ಗಗಳನ್ನ ಅನುಸರಿಸಬೇಕು ಅಂತಕ್ಕಂಥದ್ದು ಬುದ್ಧರು ನೀಡಿರ್ತಕ್ಕಂಥ ಇನ್ನೊಂದು ಸತ್ಯವಾಗಿರುತ್ತೆ. ಹಾಗಿದ್ರೆ 8th ಪಾತ್ ಫೋಲ್ಡ್ ಯಾವ್ದ್ಯಾವ್ದು ಅಂತ ನಾವಿಲ್ಲಿ ನೋಡೋದಾದ್ರೆ, ಸೊ ಅಲ್ಲಿ ಇದನ್ನೇ ಅಲ್ಲಿ ಕೊಟ್ಟಿರೋದನ್ನ ಇಲ್ಲೇ ನಾನು ಪಾಯಿಂಟ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಒಂದು, ಒಳ್ಳೆಯ ನಂಬಿಕೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ನಡತೆ, ಒಳ್ಳೆಯ ಮಾತು, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಧ್ಯಾನ, ಒಳ್ಳೆಯ ವಿಚಾರ, ಒಳ್ಳೆಯ ಜೀವನೋಪಾಯ. ಸೊ ಇದನ್ನ to tell it in English, right view, right intention, right speech, right action, right livelihood, right efforts, right mindfulness ಮತ್ತೆ right ಕಾನ್ಸಂಟ್ರೇಷನ್. ಸೊ ಇವುಗಳನ್ನ ನಾವು ನೋಬಲ್ 8th ಫೋಲ್ಡ್ ಪಾತ್ ಅಂತ ಹೇಳ್ತೇವೆ. ಸೊ ಇದು ಬುದ್ಧರು ಕೊಟ್ಟಿರ್ತಕ್ಕಂಥ ಅಷ್ಟಾಂಗ ಮಾರ್ಗಗಳಾಗಿರುತ್ತೆ. 4 ಸತ್ಯಗಳು ಗೊತ್ತಿರಬೇಕು, 8 ಅಷ್ಟಾಂಗ ಮಾರ್ಗಗಳು ಬುದ್ಧರು ನೀಡಿರ್ತಕ್ಕಂಥದ್ದು ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಇದು ಪ್ರಿಲಿಮ್ಸ್ ಅಲ್ಲಿ ಅಥವಾ ಮೇನ್ಸ್ ಅಲ್ಲಿ ಕೂಡ ಬರ್ಬೋದಾಗಿರುತ್ತೆ. ಬಿಕಾಸ್ ಸಾರನಾಥವನ್ನ ಈಗ ಯುನೆಸ್ಕೋ ಮಾಡಿರೋದ್ರಿಂದ ಸೊ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಅಥವಾ ಬೇರೆ ಗ್ರೂಪ್ ಸಿ ಎಕ್ಸಾಮ್ಸ್ಗೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಪ್ಡೇಟ್ ಆಗಿರುತ್ತೆ. ಹಾಗಿದ್ರೆ ಸೊ ಬುದ್ಧಿಸಂಗೆ ಸಂಬಂಧಪಟ್ಟಿರ್ತಕ್ಕಂಥ ಮೂಲ ತತ್ವಗಳು ಯಾವುದು, ಕೋರ್ ಪ್ರಿನ್ಸಿಪಲ್ಸ್ ಆಫ್ ಬುದ್ಧಿಸಂ ಯಾವುದು ಅಂತ ನಾವು ನೋಡೋದಾದ್ರೆ, ಮೊದಲನೇದನ್ನ ಮಿಡಲ್ ಪಾತ್ ಅಂತ ಹೇಳ್ತೇವೆ, ಮಧ್ಯಮ ಮಾರ್ಗ ಅಂತ ಹೇಳ್ತೇವೆ. ಏನ್ ಸರ್ ಮಧ್ಯಮ ಮಾರ್ಗ ಅಂದ್ರೆ, ಅವಾಯ್ಡಿಂಗ್ ಬೋತ್ ಎಕ್ಸ್ಟ್ರೀಮ್ ಲಕ್ಸುರಿ ಅಂಡ್ ಸಿವಿಯರ್ ಸೆಲ್ಫ್ ಮಾರ್ಟಿಫಿಕೇಶನ್ ಅಂತ ಕರಿತೇವೆ. ಅಂದ್ರೆ ತುಂಬಾ ಐಷಾರಾಮಿ ಜೀವನವನ್ನು ಕೂಡ ನಾವು ಅವಾಯ್ಡ್ ಮಾಡ್ಬೇಕು. ಹಂಗನ್ಬಿಟ್ಟು ನಮ್ಮನ್ನ ನಾವು ತುಂಬಾ ಶಿಕ್ಷೆಗೂ ಕೂಡ ಒಳಪಡಿಸ್ಕೊಳ್ಬಾರ್ದು. ಆ ಒಂದು ಮಿಡಲ್ ಪಾತ್ ಅನ್ನ ನಾವು ಅನುಸರಿಸಬೇಕು. ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಮಧ್ಯಮ ಮಾರ್ಗ ಅಂತ ಕರಿತೇವೆ. ಅದರ ಜೊತೆಗೆ ವಿ ಶುಡ್ ಹ್ಯಾವ್ ಕಂಪ್ಯಾಷನ್. ಕಂಪ್ಯಾಷನ್ ಅಂದ್ರೆ ಕರುಣೆ ಅಂತ ಹೇಳ್ತೇವೆ. ಸೊ ಎಲ್ಲ ಜೀವಿಗಳ ಮೇಲೆ, ಅಂದ್ರೆ ಭೂಮಿಯ ಮೇಲೆ ಇರ್ತಕ್ಕಂಥ ಎಲ್ಲ ಜೀವಿಗಳ ಮೇಲೆ ನಾವು ಕರುಣೆಯನ್ನ ತೋರಿಸ್ಬೇಕಾಗಿರುತ್ತೆ. ಅದನ್ನ ನಾವು ಕಂಪ್ಯಾಷನ್ ಅಥವಾ ಅನುಕಂಪ ಅಂತ ನಾವು ಹೇಳ್ತಕ್ಕಂಥದ್ದು. ಅದಾದ್ಮೇಲೆ ನಾನ್ ಅಟ್ಯಾಚ್ಮೆಂಟ್, ಅನಾಸಕ್ತಿ ಅಂತ ಹೇಳ್ತೇವೆ. ಸೊ ಫ್ರೀಡಮ್ ಫ್ರಮ್ ಡಿಸೈರ್ ಅಂಡ್ ಅಟ್ಯಾಚ್ಮೆಂಟ್ ಲೀಡ್ಸ್ ಟು ಇನ್ನರ್ ಪೀಸ್. ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ತೀವಲ್ವಾ, ಆ ಆಸೆ ಅನ್ನೋದನ್ನ ನಾವು ಬಿಟ್ಬಿಟ್ರೆ ನಾವು ಶಾಂತಿಯನ್ನ ಪಡಿಬಹುದು. ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಅನಾಸಕ್ತಿ ಅಂತ ಕರಿತೇವೆ. ಸೊ ಅದು ಕೂಡ ಬುದ್ಧಿಸಂ ಪ್ರಿನ್ಸಿಪಲ್ ಅಲ್ಲಿ ಬರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಸೆಲ್ಫ್ ಡಿಸಿಪ್ಲಿನ್ ಅಥವಾ ಸ್ವಯಂ ಶಿಸ್ತು ಅಂತ ಕರಿತೇವೆ. ಸೊ ಇಲ್ಲಿ ಬರ್ತಕ್ಕಂಥ ಪಾಯಿಂಟ್ಸ್ ಏನು ಅಂದ್ರೆ ಎಥಿಕಲ್ ಕಂಡಕ್ಟ್ ಅಂತ ಕರಿತೇವೆ, ನೈತಿಕ ನಡವಳಿಕೆ ಅಂತ ಹೇಳ್ತೇವೆ. ಮೆಡಿಟೇಷನ್, ಧ್ಯಾನವನ್ನ ಮಾಡ್ತಕ್ಕಂಥದ್ದು. ವಿಸ್ಡಮ್, ಸೊ ಬುದ್ಧಿವಂತಿಕೆ. ಇವೆಲ್ಲ ಕೂಡ ಮೀನ್ಸ್ ಆಫ್ ಅಟೈನಿಂಗ್ ಎನ್ಲೈಟನ್ಮೆಂಟ್. ಅಂದ್ರೆ ನಮ್ಗೆ ಜ್ಞಾನೋದಯ ಬೇಕಾಗಿದ್ರೆ ನಮ್ಮ ನಡವಳಿಕೆ ನೈತಿಕವಾಗಿರ್ಬೇಕು, ಧ್ಯಾನ ಮಾಡ್ಬೇಕು, ಮತ್ತೆ ಬುದ್ಧಿವಂತಿಕೆಯನ್ನ ಸೊ ಈ ಒಂದು ಪ್ರಿನ್ಸಿಪಲ್ಸ್ ಆಫ್ ಬುದ್ಧಿಸಂ ಅಲ್ಲಿ ಒತ್ತಿ ಹೇಳ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಇನ್ನು ಫಾರ್ಮೇಶನ್ ಆಫ್ ಸಂಘ, ಸಂಘದ ರಚನೆ. ಏನ್ ಸಂಘ ಅಂದ್ರೆ ಸೊ ಬುದ್ಧಿಸಂ ಅವರು ಬೋಧನೆಗಳನ್ನ ಸ್ಟಾರ್ಟ್ ಮಾಡಿರೋದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಬರ್ತ್ ಆಫ್ ಸಂಘ ಅಂತ ಹೇಳ್ತೇವೆ. ಸೊ ಇದೇ ರೀತಿ ಈ ಫಸ್ಟ್ 5 ಡಿಸೈಪಲ್ಸ್ ನ ಅವರು ಏನು ಅಕ್ಸೆಪ್ಟ್ ಮಾಡ್ಕೊಂಡು ಬುದ್ಧಿಸಂ ಅನ್ನ ಅವರಿಗೆ ಟೀಚ್ ಮಾಡ್ತಾರೆ. ಸೊ ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಬರ್ತ್ ಆಫ್ ಸಂಘ ಅಂತ ಹೇಳ್ತೇವೆ. ಸೊ ಇದರಿಂದ ದ ಫಸ್ಟ್ ಬುದ್ಧಿಸ್ಟ್ ಮೊನಾಸ್ಟಿಕ್ ಕಮ್ಯುನಿಟಿ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಪ್ರಪ್ರಥಮ ಬಾರಿಗೆ ಬೌದ್ಧ ಸನ್ಯಾಸಿ ಸಮುದಾಯ ಅಂತಕ್ಕಂಥದ್ದು ಸ್ಥಾಪನೆ ಆಗುತ್ತೆ. ಅದನ್ನೇ ನಾವು ಸಂಘದ ರಚನೆ ಅಂತ ಹೇಳ್ತೇವೆ. ಅಂದ್ರೆ ನನಗೆ ತಿಳಿದಿರ್ತಕ್ಕಂಥ ಒಳ್ಳೆ ಗುಣಗಳನ್ನ ಇನ್ನೊಂದು 4 ಜನಕ್ಕೆ ನಾನು ಹೇಳ್ತಕ್ಕಂಥದ್ದನ್ನ ನಾವೇನಂತ ಕರಿತೀವಿ ಅಂದ್ರೆ ಸಂಘದ ರಚನೆ ಅಂತ ಕರಿತೇವೆ. ಇದೆಲ್ಲದರ ಜೊತೆಗೆ ಯೂನಿವರ್ಸಲ್ ಮೆಸೇಜ್, ಸಾರ್ವತ್ರಿಕ ಸಂದೇಶ. ಏನ್ ಸಾರ್ವತ್ರಿಕ ಸಂದೇಶ ಅಂದ್ರೆ ಅದು ಕೇವಲ ಸಾರನಾಥಕ್ಕೆ ಮಾತ್ರ ಸೀಮಿತವಾಗಬಾರ್ದು. ಆ ಒಂದು ತತ್ವಗಳು ಪ್ರಪಂಚದಾದ್ಯಂತ ಹರಡಬೇಕಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಬುದ್ಧಿಸಂ ಅಂತಕ್ಕಂಥದ್ದು ಏಷ್ಯಾ ಮತ್ತೆ ಥ್ರೂ ಔಟ್ ದ ವರ್ಲ್ಡ್, ಏಷ್ಯಾ ಮತ್ತೆ ಪ್ರಪಂಚದಾದ್ಯಂತ ಸಮಾಜಗಳ ಮೇಲೆ ಪರಿಣಾಮವನ್ನ ಕೂಡ ಬೀರ್ತಾ ಇದೆ. ಸೊ ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಸಾರ್ವತ್ರಿಕ ಸಂದೇಶ ಅಥವಾ ಯೂನಿವರ್ಸಲ್ ಮೆಸೇಜ್ ಅಂತ ಕೂಡ ನಾವಿಲ್ಲಿ ಹೇಳ್ಬೋದಾಗಿರುತ್ತೆ. ಹಾಗಿದ್ರೆ ಈ ಸಾರನಾಥದಲ್ಲಿರ್ತಕ್ಕಂಥ ಪ್ರಮುಖ ಅವಶೇಷಗಳು ಯಾವ್ದ್ಯಾವ್ದು ಅಂತ ನಾವಿಲ್ಲಿ ನೋಡೋದಾದ್ರೆ, ಸೊ ಮೊದಲನೇದು ಈ ಸ್ತೂಪದ ಬಗ್ಗೆ ನಾನು ಅವಾಗಲೇ ಆಲ್ರೆಡಿ ಹೇಳಿದ್ದೇನೆ. ಇದನ್ನೇ ನಾವು ದಮೇಕ್ ಸ್ತೂಪ ಅಂತ ಕರಿತೇವೆ. ನೋಡಿ, ಇದನ್ನ ನಾವು ದಮೇಕ್ ಸ್ತೂಪ ಅಂತ ಹೇಳ್ತೇವೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಇದು ಗೌತಮ ಬುದ್ಧ ಫಸ್ಟ್ ಸೆರೆಮೋನ್ ಅನ್ನ ಮಾಡಿರ್ತಕ್ಕಂಥದ್ದು, ಮೊದಲ ಧರ್ಮೋಪದೇಶವನ್ನ ಮಾಡಿರ್ತಕ್ಕಂಥ ಸ್ಮರಣಾರ್ಥವಾಗಿ, ಮೆಮೋರಿಯಲ್ ಆಗಿ ಇದನ್ನ ನಿರ್ಮಾಣ ಮಾಡಲಾಗಿರುತ್ತೆ. ಸೊ ಇದು
ಮ್ಯಾಸಿವ್ ಸಿಲಿಂಡ್ರಿಕಲ್ ಸ್ತೂಪವನ್ನ ಹೊಂದಿರುತ್ತೆ. ಅಂದ್ರೆ ಬೃಹತ್ ಆಗಿರ್ತಕ್ಕಂಥ ಸಿಲಿಂಡರ್ ಆಕಾರದ ಸ್ತೂಪವನ್ನ ಇದು ಒಳಗೊಂಡಿರುತ್ತೆ. ಇಲ್ಲಿ ಇಂಟ್ರಿಕೇಟ್ ಗುಪ್ತಾ ಪೀರಿಯಡ್ ಕಾರ್ವಿಂಗ್ಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ಗುಪ್ತರ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂಕೀರ್ಣ ಕೆತ್ತನೆಗಳನ್ನ ಒಳಗೊಂಡಿರ್ತಕ್ಕಂಥ ಸ್ತೂಪವನ್ನ ನಾವು ದಮೇಕ್ ಸ್ತೂಪ ಅಂತ ಕರಿತೇವೆ. ಎರಡನೇದನ್ನ ಚೌಕುಂಡಿ ಸ್ತೂಪ ಅಂತ ಕರಿತೇವೆ. ನೋಡಿ, ಇದನ್ನ ನಾವು ಚೌಕುಂಡಿ ಸ್ತೂಪ ಅಂತ ಕರಿತೇವೆ. ಸೊ ಈ ಚೌಕುಂಡಿ ಸ್ತೂಪ ಅಂತಕ್ಕಂಥದ್ದು where the Buddha met his first 5 disciples before delivering his ಫಸ್ಟ್ ಸೆರೆಮನ್. ಅಂದ್ರೆ ತಮ್ಮ ಮೊಟ್ಟ ಮೊದಲ ಧರ್ಮೋಪದೇಶವನ್ನ ಮಾಡುವುದಕ್ಕಿಂತ ಮುಂಚೆ ಆ 5 ಜನ ಶಿಷ್ಯಂದರನ್ನ ಭೇಟಿ ಮಾಡಿರ್ತಕ್ಕಂಥ ಸ್ಥಳದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಸ್ತೂಪವನ್ನ ನಾವು ಚೌಕಂಡಿ ಸ್ತೂಪ ಅಂತ ಹೇಳ್ತೇವೆ. ಸೊ ಈ ಒಂದು ಸ್ತೂಪವನ್ನ ಲೇಟರ್ ಅಂದ್ರೆ ತದನಂತರ ಈ ಮೊಘಲ್ ಪೀರಿಯಡ್ ನಲ್ಲಿ ಮಾಡಿಫೈ ಮಾಡಲಾಗುತ್ತೆ. ಅಂದ್ರೆ ಅದನ್ನ ಮಾರ್ಪಾಡು ಮಾಡ್ತಾರೆ. ಯಾವ ರೀತಿಯಲ್ಲಿ ಮಾರ್ಪಾಡು ಮಾಡ್ತಾರೆ ಅಂದ್ರೆ ಆಕ್ಟಾಗನಲ್ ಟವರ್ ಆಗಿ ಅಷ್ಟಭುಜಾಕೃತಿಯ ಗೋಪುರದೊಂದಿಗೆ. ಸೊ ಈ ಒಂದು ಚೌಕುಂಡಿ ಸ್ತೂಪವನ್ನ ಅವರು ಮಾರ್ಪಾಡು ಮಾಡಿರ್ತಕ್ಕಂಥದ್ದು ಕೂಡ ನಿಮ್ಗೆ ಅಪ್ಡೇಟ್ ಇರ್ಬೇಕಾಗಿರುತ್ತೆ. ನೆಕ್ಸ್ಟ್ ಬರುತ್ತೆ ಅಶೋಕನ್ ಪಿಲ್ಲರ್ ಅಂತ ಹೇಳ್ತೇವೆ. ಅಶೋಕನ ಸ್ತಂಭ. ಇದು ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಬಳಕೆ ಮಾಡಿರ್ತಕ್ಕಂಥ ಈ ಒಂದು ಲಯನ್ ಕ್ಯಾಪಿಟಲ್ ಏನಿದೆ, ಲಯನ್ ಕ್ಯಾಪಿಟಲ್ ಅಂದ್ರೆ ಸೊ ಶಿಖರದಲ್ಲಿ ಏನಿರುತ್ತೆ ಅದನ್ನ ನಾವು ಲಯನ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಸೊ ಇದು ಅಶೋಕನ್ ಪಿಲ್ಲರ್ ಆಗಿರುತ್ತೆ. ಇದು ಕೂಡ ಸಾರನಾಥದಲ್ಲಿ ಇರುತ್ತೆ. ಸೊ ಈ ಲಯನ್ ಕ್ಯಾಪಿಟಲ್ ಅನ್ನ ನಾವು ನ್ಯಾಷನಲ್ ಸಿಂಬಲ್ ಅಥವಾ ರಾಷ್ಟ್ರೀಯ ಲಾಂಛನವಾಗಿ ನಾವು ಇಂದಿಗೂ ಕೂಡ ನಾವು ಯೂಸ್ ಮಾಡ್ತಾ ಇದ್ದೇವೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅಶೋಕನ್ ಪಿಲ್ಲರ್, ಎರೆಕ್ಟೆಡ್ ಬೈ ಎಂಪರರ್ ಅಶೋಕ ಇನ್ 3rd century. 3ನೇ ಶತಮಾನದಲ್ಲಿ ಅಶೋಕ ಚಕ್ರವರ್ತಿಯಿಂದ ನಿರ್ಮಾಣ ಮಾಡಲ್ಪಟ್ಟಿರ್ತಕ್ಕಂಥ ಒಂದು ಸ್ತಂಭವಾಗಿರುತ್ತೆ. ಸೊ ಇಲ್ಲಿ ಲಯನ್ ಕ್ಯಾಪಿಟಲ್ ಅಂದ್ರೆ ಶಿಖರದಲ್ಲಿ ಒಂದು ಲಯನ್ ಸಿಂಹಗಳ ಒಂದು ಕೆತ್ತನೆ ಅಥವಾ ಚಿತ್ರವನ್ನ ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಈಗ ಸಾರನಾಥ ಮ್ಯೂಸಿಯಂ ಇದೆ. ಅಂದ್ರೆ ಅಲ್ಲೊಂದು ವಸ್ತು ಸಂಗ್ರಹಾಲಯವಿದೆ. ಅದನ್ನ ಸಾರನಾಥ ಮ್ಯೂಸಿಯಂ ಅಂತ ಕರಿತೇವೆ. ಸೊ ನೌ ಇಟ್ ಈಸ್ ನ್ಯಾಷನಲ್ ಎಂಬ್ಲಮ್ ಆಫ್ ಇಂಡಿಯಾ. ಅಂದ್ರೆ ಭಾರತ ದೇಶದ ಎಂಬ್ಲಮ್ ಅಥವಾ ಸಂಕೇತವಾಗಿ ನಾವು ಈ ಒಂದು ಲಯನ್ಸ್ ಅನ್ನ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಅದಾದ್ಮೇಲೆ ಇಲ್ಲಿರ್ತಕ್ಕಂಥ ಮ್ಯೂಸಿಯಂ, ಇದನ್ನ ನಾವು ಸಾರನಾಥ ಆರ್ಕಿಯೋಲಾಜಿಕಲ್ ಮ್ಯೂಸಿಯಂ ಅಥವಾ ಸಾರನಾಥ ಪುರಾತತ್ವ ಸಂಗ್ರಹಾಲಯ ಅಂತ ಕರಿತೇವೆ. ಸೊ ಇದನ್ನ ಫಸ್ಟ್ ಸೈಟ್ ಮ್ಯೂಸಿಯಂ ಅಂತ ಕರಿತೇವೆ. ಸೈಟ್ ಮ್ಯೂಸಿಯಂ ಅಂದ್ರೆ ಯಾವ ಸ್ಥಳದಲ್ಲಿ ಅವಶೇಷಗಳು ಸಿಕ್ಕಿದವೆ ಅದೇ ಸ್ಥಳದಲ್ಲಿ ಸಂಗ್ರಹಣೆ ಮಾಡ್ತಕ್ಕಂಥ ಮೊಟ್ಟ ಮೊದಲ ವಸ್ತು ಸಂಗ್ರಹಾಲಯ ಅಂತ ಹೇಳ್ಬೋದಾಗಿರುತ್ತೆ. ಏನ್ ಸರ್ ಡಿಫ್ರೆನ್ಸ್ ಏನು ವಸ್ತು ಸಂಗ್ರಹಾಲಯಕ್ಕೂ ಫಸ್ಟ್ ಸೈಟ್ ಮ್ಯೂಸಿಯಂಗೂ ಡಿಫ್ರೆನ್ಸ್ ಏನು ಅಂದ್ರೆ, ಇವಾಗ ಯಾವುದೋ ಒಂದು ವಸ್ತು ಯಾವುದೋ ಒಂದು ಪ್ರದೇಶದಲ್ಲಿ ಸಿಕ್ಕಿರುತ್ತೆ, ಆ ಒಂದು ವಸ್ತುವನ್ನ ಇನ್ನೊಂದು ಕಡೆ ಮ್ಯೂಸಿಯಂ ಅಲ್ಲಿ ಸಂಗ್ರಹಣೆ ಮಾಡ್ತಕ್ಕಂಥದ್ದು ಬೇರೆ. ಬಟ್ ಈ ಒಂದು ಸಂಗ್ರಹಾಲಯ ಏನಿದೆ ಅಲ್ಲಿರ್ತಕ್ಕಂಥ ವಸ್ತುಗಳನ್ನ ಅಲ್ಲೇ ಅವರು ಸಂಗ್ರಹ ಮಾಡ್ತಾ ಇದ್ದಾರೆ. ಸೊ ಆ ತರದ ಮ್ಯೂಸಿಯಂ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಫಸ್ಟ್ ಸೈಟ್ ಮ್ಯೂಸಿಯಂ ಅಂತ ಕರಿತೇವೆ. ಇದು ನಮ್ಮ ಭಾರತ ದೇಶದ ಮೊದಲ ಸ್ವಸ್ಥಳ ಸಂಗ್ರಹಾಲಯವಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಲಯನ್ ಕ್ಯಾಪಿಟಲ್ ಆಫ್ ಅಶೋಕ ಅಂದ್ರೆ ಅಶೋಕನ ಒಂದು ಲಯನ್ ಕ್ಯಾಪಿಟಲ್ ಏನಿದೆ ಅದನ್ನ ಇಲ್ಲಿ ಸ್ಟೋರ್ ಮಾಡಲಾಗಿರುತ್ತೆ. ಬುದ್ಧಿಸ್ಟ್ ಸ್ಕಲ್ಪ್ಚರ್ಸ್ ಅಂದ್ರೆ ಬೌದ್ಧರ ಚಿತ್ರಗಳನ್ನ ಅಥವಾ ಶಿಲ್ಪಗಳನ್ನ, ಇನ್ಸ್ಕ್ರಿಪ್ಷನ್ ಶಾಸನಗಳನ್ನ, ರಿಲಿಕ್ಸ್ ಅಂದ್ರೆ ಅವಶೇಷಗಳನ್ನ, ಅಂಡ್ ಗುಪ್ತಾ ಎರಾ ಮಾಸ್ಟರ್ ಪೀಸಸ್ ಅಂದ್ರೆ ಗುಪ್ತರ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೇರು ಕೃತಿಗಳನ್ನ ಈ ಒಂದು ವಸ್ತು ಸಂಗ್ರಹಾಲಯದಲ್ಲಿ ಸಂಗ್ರಹಣ ಮಾಡಲ್ಪಟ್ಟಿರುತ್ತೆ. ನೆಕ್ಸ್ಟ್ ಬರುತ್ತೆ ಮುಲಗಂಧ ಕೂಟಿ ಅಂತ ಕರಿತೇವೆ. ಸೊ ಈ ಚಿತ್ರದಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಸೊ ಇದನ್ನ ಮುಲಗಂಧ ಕೂಟಿ ಅಂತ ಕರಿತೇವೆ. ಸೊ ಏನಿದು ಮುಲಗಂಧ ಕೂಟಿ ಅಂತ ಕೇಳೋದಾದ್ರೆ, ದ ರಿಮೇನ್ಸ್ ಆಫ್ ಅನ್ ಏನ್ಷಿಯಂಟ್ ಮೊನೆಸ್ಟ್ರಿ ಬಿಲೀವ್ ಟು ಮಾರ್ಕ್ ದಿ ಪ್ಲೇಸ್. ಅಂದ್ರೆ ಇದೊಂದು ಮಠ, ಮೊನೆಸ್ಟ್ರಿ ಇವಾಗ ಕಟ್ಟಿರೋದಲ್ಲ, ಏನ್ಷಿಯಂಟ್ ಪುರಾತನ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಒಂದು ಮಠವಾಗಿರುತ್ತೆ. ಬುದ್ಧರು ತಮ್ಮ ಧರ್ಮೋಪದೇಶವನ್ನ ಮಾಡಿದ ನಂತರ ಆಫ್ಟರ್ ಇಸ್ ಫಸ್ಟ್ ಸೆರೆಮನ್ ಮೊಟ್ಟ ಮೊದಲ ವಿಂಟರ್ ಅಥವಾ ಚಳಿಗಾಲ, ಐ ಮೀನ್ ಟು ಸೇ ರೈನಿ ಸೀಸನ್ ಅನ್ನ ಮೊಟ್ಟ ಮೊದಲ, ಸೊ ರೈನಿ ಸೀಸನ್ ತಮಗೆ ಜ್ಞಾನೋದಯವಾದ ನಂತರ ಆಫ್ಟರ್ ಎನ್ಲೈಟನ್ಮೆಂಟ್ ತಮ್ಮ ಮೊದಲ ಮಳೆಗಾಲವನ್ನ ಕಳೆದಿರ್ತಕ್ಕಂಥ ಸ್ಥಳವನ್ನ ನಾವೇನಂತ ಕರಿತೀವಿ ಅಂದ್ರೆ ಇದನ್ನ ಮುಲಗಂಧ ಕೂಟಿ ಅಂತ ಕರಿತೇವೆ. ಸೊ ತಮಗೆ ಈ ಒಂದು ಜ್ಞಾನೋದಯ ಆದ ನಂತರ ಮೊಟ್ಟ ಮೊದಲ ಮಳೆಗಾಲವನ್ನ ಕಳೆದಿರ್ತಕ್ಕಂಥ ಒಂದು ಮೊನೆಸ್ಟ್ರಿ ಇದಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಏನ್ಷಿಯಂಟ್ ಮೊನೆಸ್ಟ್ರೀಸ್ ಬರುತ್ತೆ, ಪ್ರಾಚೀನ ಮಠಗಳು ಬರುತ್ತೆ. ಸೊ ಅಲ್ಲಿ ಸಾಕಷ್ಟು ಪ್ರಾಚೀನ ಮಠಗಳನ್ನ ಕೂಡ ಈಗ ಸಾರನಾಥದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದನ್ನ ನಾವು ಮೊನೆಸ್ಟ್ರೀಸ್ ಅಂತ ಕರಿತೇವೆ. ಅದ್ರ ಜೊತೆಗೆ ಧರ್ಮರಾಜಿಕ ಸ್ತೂಪ ಅಂತ ಕರಿತೇವೆ. ಇದನ್ನ ನೀವು ನೋಡ್ಬೋದಾಗಿರುತ್ತೆ. ಇದು ಆಲ್ಮೋಸ್ಟ್ ಡೆಸ್ಟ್ರಾಯ್ ಕೂಡ ಆಗಿದೆ. ಇದು ನೋಡಿದ್ರೇನೆ ಗೊತ್ತಾಗುತ್ತೆ ಅದು ಅವನತಿಯನ್ನ ಹೊಂದಿರುತ್ತೆ. ಅದನ್ನ ಧರ್ಮರಾಜಿಕ ಸ್ತೂಪ ಅಂತ ಕರಿತೇವೆ. ಇದರ ವಿಶೇಷತೆ ಏನು ಅಂತ ನಾವು ನೋಡೋದಾದ್ರೆ, ಸೊ ಇದನ್ನ
ಮೂಲತಃ ಕಟ್ಟಿರ್ತಕ್ಕಂಥವ್ರು ಯಾರು ಅಂದ್ರೆ ಅಶೋಕನ ಸಮಯದಲ್ಲಿ ಇದನ್ನ ನಿರ್ಮಾಣ ಮಾಡಲಾಗಿರುತ್ತೆ. ಸೊ ಇದರಲ್ಲಿ ಬುದ್ಧಿಸ್ಟ್ ರಿಲಿಕ್ಸ್ ಅನ್ನ ಅಂದ್ರೆ ಬೌದ್ಧರ ಅವಶೇಷಗಳನ್ನ ಪ್ರತಿಷ್ಠಾಪಿಸಲು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಸ್ತೂಪವನ್ನ ನಾವು ಧರ್ಮರಾಜಿಕ ಸ್ತೂಪ ಅಂತ ಕರಿತೇವೆ. ಸೊ ಇಟ್ ಈಸ್ ಲಾರ್ಜ್ಲಿ ಡಿಸ್ಟ್ರಾಯ್ಡ್ ಇನ್ ದಿ 18th ಸೆಂಚುರಿ, 18ನೇ ಶತಮಾನದಲ್ಲಿ ಇದು ಬಹುತೇಕ ನಾಶವಾಗಿರುತ್ತೆ. ಆದ್ರೂ ಕೂಡ ನಾವಿವಾಗ ಎಷ್ಟಿದೆಯೋ ಅಷ್ಟನ್ನ ಪ್ರಿಸರ್ವ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅದ್ರ ಜೊತೆಗೆ ಟೆಂಪಲ್ ರಿಯೂನ್ಸ್ ಅಂತ ಹೇಳ್ತೇವೆ, ದೇವಸ್ಥಾನದ ಅವಶೇಷಗಳನ್ನ ಕೂಡ ನಾವು ಸಾರನಾಥದಲ್ಲಿ ನೋಡಬಹುದಾಗಿರುತ್ತೆ. ಬುದ್ಧಿಸ್ಟ್ ಆರ್ಕಿಟೆಕ್ಚರ್ ಫ್ರಮ್ ದಿ ಮೌರ್ಯನ್ ಟು ಮೆಡಿವಲ್ ಪೀರಿಯಡ್ ಅಂದ್ರೆ ಮೌರ್ಯರ ಕಾಲದಿಂದ ಮಧ್ಯಕಾಲದ ಅವಧಿಯವರೆಗೆ ಬೌದ್ಧ ವಾಸ್ತುಶಿಲ್ಪದ ನಿರಂತರ ಬೆಳವಣಿಗೆಯನ್ನ ನಮಗೆ ಸೂಚಿಸ್ತಕ್ಕಂಥ ದೇವಾಲಯದ ಅವಶೇಷಗಳನ್ನ ಕೂಡ ಈ ಒಂದು ಭಾಗದಲ್ಲಿ ನಾವು ನೋಡಬಹುದಾಗಿರುತ್ತೆ. ಅದರ ಜೊತೆಗೆ ಸ್ಟೋನ್ ಸ್ಕಲ್ಪ್ಚರ್ಸ್ ಅಂಡ್ ಇನ್ಸ್ಕ್ರಿಪ್ಷನ್, ಶಿಲ್ಪಗಳು ಮತ್ತೆ ಶಾಸನಗಳನ್ನ ಕೂಡ ಈ ಒಂದು ಪ್ರದೇಶದಲ್ಲಿ ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಸ್ಟ್ಯಾಟ್ಯೂಸ್ ಆಫ್ ಬುದ್ಧರ ಒಂದು ಸ್ಟ್ಯಾಟ್ಯೂಗಳನ್ನ ನಾವು ನೋಡ್ಬೋದು, ಬೋಧಿಸತ್ವ ಮತ್ತೆ ಇನ್ಸ್ಕ್ರಿಪ್ಷನ್ಸ್ ಅಥವಾ ಶಾಸನಗಳನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಎಕ್ಸಲೆನ್ಸ್ ಆಫ್ ಗುಪ್ತಾ ಪೀರಿಯಡ್ ಆರ್ಟ್ ಅಂದ್ರೆ ಗುಪ್ತರ ಕಾಲದ ಕಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಶ್ರೇಷ್ಠತೆಯನ್ನ ಕೂಡ ಸಾರನಾಥದಲ್ಲಿ ನಾವು ಇಂದಿಗೂ ಕೂಡ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಸಾರನಾಥ್ಸ್ ರೋಲ್ ಅಂದ್ರೆ ಈ ಬುದ್ಧಿಸಂ ಅನ್ನ ಪ್ರಪಂಚದಾದ್ಯಂತ ಹರಡಲಿಕ್ಕೆ, ಸ್ಪ್ರೆಡ್ ಮಾಡ್ಲಿಕ್ಕೆ ಸಾರನಾಥ ಅಂತಕ್ಕಂಥದ್ದು ಯಾವ ರೀತಿಯ ಪಾತ್ರವನ್ನ ವಹಿಸಿತ್ತು ಅಂತ ನಾವು ನೋಡೋದಾದ್ರೆ, ಸೊ ಇದನ್ನ ನಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಬರ್ತ್ ಪ್ಲೇಸ್ ಆಫ್ ಸಂಘ ಅಂತ ಹೇಳ್ತೇವೆ. ಅಂದ್ರೆ ಆ ಒಂದು ಧರ್ಮೋಪದೇಶ ಮಾಡ್ತಕ್ಕಂಥ ಒಂದು ವಿಧಾನವನ್ನ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಅದರಿಂದ ಸಂಘದ ಜನ್ಮಸ್ಥಳ ಅಂತ ನಾವ್ ಇದನ್ನ ಹೇಳ್ಬೋದಾಗಿರುತ್ತೆ. ಇದರ ಜೊತೆಗೆ ಇದು ಸೆಂಟರ್ ಆಫ್ ಲರ್ನಿಂಗ್ ಅಥವಾ ಕಲಿಕಾ ಕೇಂದ್ರ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದು ಬುದ್ಧಿಸ್ಟ್ ಎಜುಕೇಶನ್ ಅಂದ್ರೆ ಬೌದ್ಧ ಶಿಕ್ಷಣ ಆಗಿರ್ಬೋದು, ಫಿಲಾಸಫಿ ತತ್ವಶಾಸ್ತ್ರ ಆಗಿರ್ಬೋದು, ಮೊನಾಸ್ಟಿಕ್ ಟ್ರೈನಿಂಗ್ ಆಗಿರ್ಬೋದು ಅಂದ್ರೆ ಸನ್ಯಾಸಿ ತರಬೇತಿ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಹೆಸರುವಾಸಿಯಾಗಿರ್ತಕ್ಕಂಥ ಸೆಂಟರ್ ಆಫ್ ಲರ್ನಿಂಗ್ ಅನ್ನ ಕೂಡ ನಾವು ಸಾರನಾಥದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಜೊತೆಗೆ ರಾಯಲ್ ಪ್ಯಾಟರ್ನೇಜ್, ರಾಜಮನೆತನದ ಪ್ರೋತ್ಸಾಹ ಕೂಡ ಸಿಕ್ಕಿರುತ್ತೆ. ನಾವು ನೋಡಿರ್ಬೋದಾಗಿರುತ್ತೆ ಅಶೋಕ ಚಕ್ರವರ್ತಿ ಸೊ ಎಷ್ಟು ಪ್ರಯತ್ನಗಳನ್ನ ಮಾಡಿ ಅದನ್ನ ಪ್ರಿಸರ್ವ್ ಮಾಡಿರ್ತಾರೆ, ಸ್ತೂಪಗಳನ್ನ, ಮೊನೆಸ್ಟ್ರಿಗಳನ್ನ ಎಲ್ಲಾ ಕೂಡ ನಿರ್ಮಾಣ ಮಾಡುವ ಮುಖಾಂತರ. ಸೊ ರಾಜಮನೆತನದ ಒಂದು ಪ್ರೋತ್ಸಾಹ ಅಥವಾ ಸಂರಕ್ಷಣೆ ಕೂಡ ಇದಕ್ಕೆ ಸಿಕ್ಕಿರುತ್ತೆ. ಅಂಡ್ ಇದನ್ನ ಪಿಲಿಗ್ರಿಮೇಜ್ ಸೆಂಟರ್ ಅಥವಾ ತೀರ್ಥಯಾತ್ರೆ ಕೇಂದ್ರ ಅಂತ ಕೂಡ ಹೇಳ್ತೇವೆ. ಸೊ ಇಟ್ ಇಸ್ ಒನ್ ಆಫ್ ದಿ 4 ಹೋಲಿಯೆಸ್ಟ್ ಬುದ್ಧಿಸ್ಟ್ ಪಿಲಿಗ್ರಿಮೇಜ್ ಸೈಟ್ ಆಗಿರುತ್ತೆ. ಅಂದ್ರೆ 4 ಪವಿತ್ರ ಬೌದ್ಧ ಯಾತ್ರಾ ಸ್ಥಳಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಮಿಕ್ಕಿದ 3 ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ, ನೇಪಾಳಲ್ಲಿ ಇರ್ತಕ್ಕಂಥ ಲುಂಬಿನಿ, ಏನು ಈ ಲುಂಬಿನಿಯ ಮಹತ್ವ ಅಂತ ನಾವು ನೋಡೋದಾದ್ರೆ ಬರ್ತ್ ಪ್ಲೇಸ್ ಆಫ್ ಗೌತಮ ಬುದ್ಧರ ಜನ್ಮ ಸ್ಥಳವಾಗಿರುತ್ತೆ. ಎರಡನೇದು ಬೋಧ್ ಗಯಾ, ಬಿಹಾರ್ನಲ್ಲಿರುತ್ತೆ. ಸೊ ಇದರ ಮಹತ್ವ ಏನು ಅಂದ್ರೆ ಬುದ್ಧರು ಈ ಒಂದು ಎನ್ಲೈಟನ್ಮೆಂಟ್ ಅನ್ನ ಪಡೆದಿರ್ತಕ್ಕಂಥ ಒಂದು ಪ್ರದೇಶ, ಜ್ಞಾನೋದಯ ಆಗಿರ್ತಕ್ಕಂಥ ಒಂದು ಸ್ಥಳ. ಸೊ ಮೂರನೇದನ್ನ ಕುಶಿನಗರ್, ಇದಿರ್ತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ. ಸೊ ಬುದ್ಧರು ನಿರ್ವಾಣವನ್ನ ಪಡೆದುಕೊಂಡಿರ್ತಕ್ಕಂಥ ಒಂದು ಸ್ಥಳವಾಗಿರುತ್ತೆ. ನೆಕ್ಸ್ಟ್ ಸಾರನಾಥ ಮೊಟ್ಟ ಮೊದಲ ಬಾರಿಗೆ ಧರ್ಮೋಪದೇಶವನ್ನ ಮಾಡಿರ್ತಕ್ಕಂಥ ಪ್ರದೇಶ. ಸೊ ಈ 4 ಕೂಡ ಬೌದ್ಧಿಸಂಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಅಥವಾ ಸೇಕ್ರೆಡ್ ಪ್ಲೇಸಸ್ ಗಳಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಬುದ್ಧಿಸಂ ಅಂತಕ್ಕಂಥದ್ದು ಸ್ಪ್ರೆಡ್ ಅಕ್ರಾಸ್ ಏಷ್ಯಾದ್ಯಂತ ಅದು ಹರಡಿರುತ್ತೆ. ಸೊ ಶ್ರೀಲಂಕಾ, ಚೈನಾ, ಟಿಬೆಟ್, ಮ್ಯಾನ್ಮಾರ್, ಥೈಲ್ಯಾಂಡ್, ಜಪಾನ್, ಕೊರಿಯಾ ಮತ್ತೆ ಅದರ್ ಏಷ್ಯನ್ ರೀಜನ್ಸ್ ಅಲ್ಲೂ ಕೂಡ ಈ ಬುದ್ಧಿಸಂ ಅಂತಕ್ಕಂಥದ್ದು ಸ್ಪ್ರೆಡ್ ಆಗಿರುತ್ತೆ. ಅಂಡ್ ಈವನ್ ಫಾರಿನ್ ಟ್ರಾವೆಲರ್ಸ್ ಅಂದ್ರೆ ಆ ಒಂದು ಸಮಯದಲ್ಲಿ ಭಾರತ ದೇಶಕ್ಕೆ ಬಂದಿರತಕ್ಕಂತ ವಿದೇಶಿ ಪ್ರವಾಸಿಗರು ಕೂಡ ಈ ಒಂದು ಸಾರನಾಥಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡಾಕ್ಯುಮೆಂಟೇಶನ್ ಮಾಡಿರ್ತಾರೆ. ಸೊ ಅವ್ರು ಯಾರು, ಅವರ ಹೆಸರುಗಳು ನಮ್ಮ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗುತ್ತೆ. ಒಬ್ರು ಫಾಕ್ಸಿಯಾನ್, ಇನ್ನೊಬ್ಬರನ್ನ ಜುವಾನ್ ಝಂಗ್ ಅಂತ ಹೇಳ್ತೇವೆ. ಸೊ ಇವರಿಬ್ರು ಕೂಡ ಡಾಕ್ಯುಮೆಂಟೆಡ್ ಸಾರನಾಥ್ಸ್ ಪ್ರಾಸ್ಪ್ಯಾರಿಟಿ ಅಂದ್ರೆ ಸಾರನಾಥದ ಒಂದು ಸಮೃದ್ಧತೆ, ಅದ್ರ ಜೊತೆಗೆ ಇಂಪಾರ್ಟೆನ್ಸ್, ಪ್ರಾಮುಖ್ಯತೆ ಅಂಡ್ ಪ್ರೊವೈಡಿಂಗ್ ವ್ಯಾಲ್ಯೂಬಲ್ ಹಿಸ್ಟಾರಿಕಲ್ ಎವಿಡೆನ್ಸಸ್ ಅಂದ್ರೆ ನಮ್ಗೆ ಇವರು ಬರೀದಿದ್ರೆ ಸೊ ಆ ಒಂದು ಐತಿಹಾಸಿಕದ ಮಹತ್ವದ ಒಂದು ಸಾಕ್ಷಿ ನಮಗೆ ಸಿಗ್ತಾ ಇರ್ಲಿಲ್ಲ. ಸೊ ಇವರೆಲ್ಲಾ ಕೂಡ ತಾವು ಬರೆದಿರ್ತಕ್ಕಂಥ ಪುಸ್ತಕಗಳಲ್ಲಿ ಸಾರನಾಥದ ಪ್ರಾಮುಖ್ಯತೆಯನ್ನ ಬಿಂಬಿಸಿರ್ತಕ್ಕಂಥದ್ದು ಕೂಡ ಸೊ ಈ ಒಂದು
ಟ್ರಾವೆಲರ್ಸ್ ಇಂದ ನಾವು ಇವತ್ತು ನೋಡ್ಬೋದಾಗಿರುತ್ತೆ. ಅದರ ಜೊತೆಗೆ ಪ್ರಮೋಷನ್ ಆಫ್ ಬುದ್ಧಿಸ್ಟ್ ಆರ್ಟ್, ಬೌದ್ಧ ಕಲೆಯ ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಈ ಸಾರನಾಥ ಅಂತಕ್ಕಂಥದ್ದು ಈ ಬೌದ್ಧ ಕಲೆಯ ಪ್ರಚಾರಕ್ಕೆ ತುಂಬಾ ಸಿಗ್ನಿಫಿಕೆಂಟ್ ಆಗಿರ್ತಕ್ಕಂಥ ಒಂದು ಪ್ಲೇಸ್ ಆಗಿರುತ್ತೆ. ಫೇಮಸ್ ಫಾರ್ ಇಟ್ಸ್ ಡಿಸ್ಟಿಂಕ್ಟಿವ್ ಗುಪ್ತಾ ಸ್ಟೈಲ್ ಬುದ್ಧಿಸ್ಟ್ ಸ್ಕಲ್ಪ್ಚರ್ಸ್, ಅಂದ್ರೆ ವಿಶಿಷ್ಟ ಗುಪ್ತಾ ಶೈಲಿಯ ಬೌದ್ಧ ಶಿಲ್ಪಗಳಿಗೆ ಈ ಸಾರನಾಥ ಅಂತಕ್ಕಂಥದ್ದು ಹೆಸರುವಾಸಿಯಾಗಿರುತ್ತೆ ಅಥವಾ ಪ್ರಸಿದ್ಧವಾಗಿರುತ್ತೆ. ಸೊ ವಿಚ್ ಇನ್ಫ್ಲೂಯೆನ್ಸ್ಡ್ ಬುದ್ಧಿಸ್ಟ್ ಆರ್ಟ್ ಅಕ್ರಾಸ್ ಏಷ್ಯಾ. ಸೊ ಇದು ಏಷ್ಯಾದಾದ್ಯಂತ ಬೌದ್ಧ ಕಲೆಯ ಮೇಲೆ ಪ್ರಭಾವವನ್ನ ಬೀರಿರ್ತಕ್ಕಂಥ ಪ್ರದೇಶ ಯಾವುದು ಅಂದ್ರೆ ಸಾರನಾಥ ಇದಾಗಿರುತ್ತೆ. ಸೊ ಇಲ್ಲಿಗೆ ನಾವು ಈ ಒಂದು ಸಾರನಾಥಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡಿರ್ತೇವೆ. ಸೊ ಇದರ ಜೊತೆಗೆ ಈ ಯುನೆಸ್ಕೋ ಈ ಒಂದು ಡೆಸಿಗ್ನೇಷನ್ ಮಾಡಿರ್ತಕ್ಕಂಥ ಒಂದು ಕಾನ್ಫರೆನ್ಸ್ ಅಥವಾ ಒಂದು ಪ್ರಾಸೆಸ್ ಏನ್ ನಡೆದಿರುತ್ತೆ, ಸೊ ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಅದ್ರ ಜೊತೆಗೆ ಸೊ ಈ ಒಂದು ಸಾರನಾಥದ ಜೊತೆಗೆ ಪ್ರಪಂಚದಲ್ಲಿ ಯಾವ ಯಾವ ರಾಷ್ಟ್ರಗಳಲ್ಲಿ ವೆರಿ ಇಂಪಾರ್ಟೆಂಟ್ ಇನ್ಕ್ಲೂಷನ್ಸ್ ಮಾಡಿರ್ತಾರೆ ಅದು ಕೂಡ ನಾವು ತಿಳ್ಕೊಳ್ಬೇಕಾಗಿರುತ್ತೆ. ಸೊ ಇಷ್ಟು ಡೀಪ್ ಆಗಿ ನಮಗೆ ಬೇಕಾಗಿಲ್ಲ. ಸೊ ಪ್ರಪಂಚದಲ್ಲಿ ಇದೇ ಸಮಯದಲ್ಲಿ ಯಾವ್ಯಾವ ಪ್ಲೇಸಸ್ ಅನ್ನ ಯುನೆಸ್ಕೋಗೆ ಸೇರಿಸಿರ್ತಾರೆ ಅದರ ಪ್ರಾಮುಖ್ಯತೆ ಒನ್ ಲೈನ್ ಗೊತ್ತಿದ್ರೆ ನಮ್ಗೆ ಸಾಕಾಗುತ್ತೆ. ಬಿಕಾಸ್ ದೇ ಆರ್ ಫ್ರಮ್ ಅದರ್ ಕಂಟ್ರೀಸ್ ಆಗಿರೋದ್ರಿಂದ ಇಷ್ಟು ಡೀಪ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಅದನ್ನ ಇನ್ನೊಂದು ಸೆಷನ್ ಅಲ್ಲಿ ನಾನು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತೇನೆ. ಸದ್ಯಕ್ಕೆ ಸಾರನಾಥಕ್ಕೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಆಲ್ ದ ಇನ್ಫಾರ್ಮೇಶನ್ ಅನ್ನ ನಾನು ಡಿಸ್ಕಸ್ ಮಾಡಿರ್ತೇನೆ. ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ ಇದ್ರು ಕೂಡ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್.